ಶ್ರೀ ಗುರುಗಣಾಧಿಪತಯೇ ನಮಃ. ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ಬಣ್ಣಿ ಪೆನಿ ಕಥಾಮೃತವ
ಅಂಬಿಕೆ ಅಂಬಾಲಿಕೆಯರನ್ನು ಕಾಶಿ ದೇಶದ ಸ್ವಯಂವರ ಮಂಟಪದಿಂದ ರಥವೇರಿಸಿ ಕರೆತಂದವನು ನಾನು. ಪ್ರತಾಪಸೇನ ತನ್ನ 3 ಮಕ್ಕಳಾದಂತಹ ಈ ಕುವರಿಯವರಿಗೆ ಸ್ವಯಂವರ ಮಾಡುವುದು ಎಂಬ ನಿರ್ಣಯಕ್ಕೆ ಬಂದಾಗ ಸಮಸ್ತ ರಾಜಾಧಿರಾಜರಿಗೆ ಓಲೆಯನ್ನು ಕಳುಹಿಸಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಹುದುಗಿದಂತಹ ಭಯವೋ ಆತಂಕವೋ ಅಥವಾ ಮುಂದೇನಾದೀತು ಎಂಬಂತಹ ನಿರೀಕ್ಷೆ ಇಲ್ಲದಂತಹ ಬುದ್ಧಿಯ, ಅದಕ್ಕಾಗಿಯೇ ಕರಿಪುರಗೆ ಭೀಷ್ಮಗೆ ಅರಿಯದ ಹಾಗೆ ಓಲೆಯನ್ನು ಕಳುಹಿಸಿದವನು. ಈ ವಿಚಾರ ನಮ್ಮ ಚಾರರಿಂದ ಗೊತ್ತಾದ ತಕ್ಷಣ ನಾನು ತಾಯಿಯಾದಂತಹ ಸತ್ಯವತೀ ದೇವಿಯರಲ್ಲಿ ಭಿನ್ನವಿಸಿಕೊಂಡೆ. ಹೀಗುಂಟು, ಏನು ಮಾಡಬೇಕು ಜನನಿ? ಹೇಗೂ ಚಿತ್ರವೀರ್ಯ ವಿಚಿತ್ರವೀರ್ಯಾದಿಗಳು ಇನ್ನೂ ಮದುವೆಯಾಗದೆ ಉಳಿದಿದ್ದಾರೆ. ಈ ಕುರುಧರೆಯ ಒಡೆತನವನ್ನು ಪಡೆದಂತಹ ಚಿತ್ರವೀರ್ಯನಿಗೆ ಮದುವೆ ಮಾಡಿಸಬೇಕು ಎಂದು ಆಲೋಚಿಸಿದರೆ ಚಿತ್ರವೀರ್ಯ ನಮ್ಮನ್ನು ಬಿಟ್ಟೆಂದೋ ಹೋಗಿದ್ದಾನೆ. ಗಂಧರ್ವರೊಡನೆ ಕಾದಾಟದಲ್ಲಿ ಮಡಿದು ಹೋದಂತಹ ಆತನನ್ನು ನೆನಪಿಸಿದರೆ ನಾನು ಅಸಮರ್ಥನಾದೇನೆ ಎಂಬಂತಹ ಒಂದು ಆತಂಕ ನನ್ನಲ್ಲುಂಟು. ಉಳಿದೋರ್ವ ವಿಚಿತ್ರವೀರ್ಯ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಕಾಶಿ ತರಳೆಯರನ್ನು ಅವನಿಗೆ ಮದುವೆ ಮಾಡಿಸಬೇಕು ಅಂತೇಳಿ ತಾಯಿಯ ಆಜ್ಞೆಯಾಯಿತು. ಅದಕ್ಕಾಗಿಯೇ ಆಯುಧಪಾಣಿಯಾಗಿ ಸ್ವಯಂವರ ಮಂಟಪಕ್ಕೆ ನಾನು ಪ್ರವೇಶ ಮಾಡಿದ್ದೆ. ಎಲ್ಲರನ್ನೂ ಗೆದ್ದು ರಥವೇರಿಸಿದಂತಹ ಸಂದರ್ಭದಲ್ಲಿ ಪ್ರತಾಪಸೇನ ಭಯದಿಂದ ನನ್ನಲ್ಲಿ ಬೇಡಿಕೊಂಡದ್ದಿಷ್ಟೇ, ಕನ್ನೆಯರ ಕೈ ಪಿಡಿದು ಎನ್ನ ಕುಲಕೋಟಿಯನ್ನು ಉದ್ಧರಿಸಬೇಕು, ಮತ್ತೆ ನಿಮ್ಮಿಷ್ಟ ಬಂದಂತೆ ನೀವು ವ್ಯವಹರಿಸಬಹುದು. ಅವನಿಗೆ ಅಭಯವನ್ನು ಕೊಟ್ಟಿದ್ದೇನೆ. ನಿನ್ನ ಕುಮಾರಿಯರನ್ನು ತಮ್ಮನಾದಂತಹ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸ್ತೇನೆ, ಆ ಕಾಲಕ್ಕೆ ಪರಿಣಯಕ್ಕೆ ನೀವು ಬರಬೇಕು ಎಂಬಂತೆ ಆಹ್ವಾನವನ್ನು ಕೊಟ್ಟು ಅಲ್ಲಿಂದ ಬಂದವನು ನಾನು. ಕೆಲವು ದಿವಸಗಳು ಕಳೆದು ಹೋಯಿತು. ನಮ್ಮ ಅವ್ವೆಯಲ್ಲಿ ಈ ವಿಚಾರವನ್ನು ತಿಳಿಸಿ ನಮಸ್ಕರಿಸಿದಾಗ ನನ್ನ ನೆತ್ತಿಯನ್ನು ಆಘ್ರಾಣಿಸಿ, ಮಗನೇ, ಪರರಿಗೆ ಉಪಕರಿಸುವುದಕ್ಕೆ ಬೇಕಾಗಿ ನಿನ್ನ ಜೀವನವನ್ನೇ ನೀನು ತ್ಯಾಗ ಮಾಡಿಕೊಂಡೆ. ಕುರುಕುಲದ ಸಿಂಹಾಸನ ಆಳುತ್ತಿರುವಂತಹ ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸುವಲ್ಲಿ ನೀನು ಕೈಕೊಂಡಂತಹ ಕಾರ್ಯ ಬಹಳಷ್ಟು ಮೆಚ್ಚಿದೆ. ಏನೋ ದೈವಾನುಗ್ರಹ ನಮಗಿದೆ ಎಂದು ತಿಳಿದು ನನ್ನನ್ನು ಪೂರ್ಣ ಸಂತೋಷದಿಂದ ಆಶೀರ್ವದಿಸಿದ್ದಾಳೆ. ಕೆಲವು ದಿವಸಗಳು ಕಳೆದು ಹೋಯಿತು. ಮಹಾರಾಜ್ಞಿ ಅಂತಃಪುರದಲ್ಲಿ ಈ ಕುಮಾರಿಯರನ್ನು ಬಿಟ್ಟಿದ್ದೇನೆ ನಾನು. ಈ ಕುರುಕುಲದ ಆಗು ಹೋಗುಗಳು, ಹೊಸದಾದಂತಹ ಸ್ಥಳ, ಹೊಂದಿಕೊಳ್ಳಬೇಕು ಸ್ವಲ್ಪ ದಿನಗಳಲ್ಲಿ ಎಂಬ ಕಾರಣಕ್ಕಾಗಿ 5-6 ದಿವಸ ಕಳೆದು ಹೋಯಿತು. ಇನ್ನೂ ರಾಜಕುಮಾರಿಯರಲ್ಲಿ ನಾನು ಮಾತಾಡಿದ್ದಿಲ್ಲ. ನಾನು ಅವರನ್ನು ಕರಕೊಂಡು ಬಂದಂತಹ ಉದ್ದೇಶವನ್ನು ಅವರಿಗೆ ತಿಳಿಸಿದ್ದಿಲ್ಲ. ಮಂತ್ರಿಗಳಿಗೆ ಆಗಲೇ ಆಜ್ಞೆಯನ್ನು ಕೊಟ್ಟಿದ್ದೇನೆ ನಾನು. ತಮ್ಮನಾದಂತಹ ವಿಚಿತ್ರವೀರ್ಯನಿಗೆ ಈ ತರಳೆಯರನ್ನು ಮದುವೆ ಮಾಡಿಸುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಬೇಕು, ಪಟ್ಟಣವನ್ನು ಸಿಂಗರಿಸಬೇಕು, ಸಕಲ ರಾಜಾಧಿರಾಜರಿಗೆ ಓಲೆಯನ್ನು ಕಳುಹಿಸಬೇಕು. ಈ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಆಗಲೇ ನಾನು ಆಜ್ಞೆಯನ್ನು ಕೊಟ್ಟಿದ್ದೇನೆ. ಆದರೆ ಈ ವಿಚಾರ ಅಂಬಿಕೆ ಅಂಬಾಲಿಕೆಯರಿಗೆ ತಿಳಿಸಬೇಕಲ್ಲ. ಅದಕ್ಕಾಗಿಯೇ ಸಾವಧಾನ ಚಿತ್ತನಾಗಿ ಚಾರಕನಲ್ಲಿ ಹೇಳಿ ಕಳುಹಿಸಿದ್ದೇನೆ. ಆ ರಾಜಕುಮಾರಿಯರನ್ನು ಇತ್ತ ಬರ ಹೇಳಿ. ಆಚಾರ್ಯರೇ, ರಾಜಕುಮಾರಿಯರೇ, ತಮ್ಮಿಂದ ಆಜ್ಞಪ್ತಳಾಗಿ ತಮ್ಮ ಮುಂದೆ ನಿಂತಿದ್ದೇವೆ. ಹೌದು, ನಾನೇ ಹೇಳಿ ಕಳುಹಿಸಿದೆ. ಅರಮನೆಯನ್ನು ಪ್ರವೇಶಿಸಿ ಸ್ವಲ್ಪ ಕಾಲವಾಯಿತು. ಹೌದು.
ಇಲ್ಲಿರುವ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಾಯಿತು. ಹ್ಮ್ ನಿಮ್ಮಿಂದ ಕರೆ ಯಾಕೆ ಬಂತು ಅಂತ ಅರ್ಥವಾಗಲಿಲ್ಲ. ಆ, ಸನ್ನಿಧಾನದಿಂದ ತಿಳಿಸಿದ್ರೆ ಆ. ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ರಾಜಕುಮಾರಿಯರೇ, ಮೂವರು ಒಟ್ಟಾಗಿ ಬಂದಿದ್ದೀರಿ. ಹೌದು. ಇದುವರೆಗೆ ಈ ಅರಮನೆಯ ಒಳ ಹೊರಗನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ತಿಳಿದಿರಬಹುದು. ಆದ್ದರಿಂದಲೇ ಮದುವೆಯ ಮಂಟಪದಿಂದ ಅವಸರವಾಗಿ ನಿಮ್ಮನ್ನು ಕರೆತಂದವನು ನಾನು. ಹಾ, ಅಲ್ಲಿ ಯಾವುದೇ ವಿವರಗಳನ್ನು ನಿಮಗೆ ತಿಳಿಸುವುದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿಯೇ ನಿಮ್ಮ ಮನಕ್ಲೇಶ ಸ್ವಲ್ಪ ದೂರಾದ ಮೇಲೆ, ಮನಸ್ಸು ಸ್ಥಿಮಿತಗೊಂಡ ಮೇಲೆ ನನ್ನ ಉದ್ದೇಶವನ್ನು ನಿಮ್ಮಲ್ಲಿ ತಿಳಿಸಬೇಕು ಎಂಬ ಕಾರಣಕ್ಕಾಗಿಯೇ ನಿಮ್ಮನ್ನು ಕರೆ ಕಳುಹಿಸಿದೆ ನಾನು. ಓಹೋ. ಆದ್ದರಿಂದಲೇ ಸರಸಿಜಾಂಬಕಿಯರೇ, ಸರಸಿ ಜಾಂಬಕಿಯರೇ ಕೇಳಿ, ಸರಸಿ ಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯುಳು ರಾಜ್ಯವಾಳಿ, ಶಶಿ ಪರಂಪರೆಯುಳು ರಾಜ್ಯವಾಳಿ, ದೊರೆಗಳೆರಿದ ಸಿಂಹವಿಷ್ಠರ, ದೊರೆಗಳೆರಿದ ಸಿಂಹವಿಷ್ಠರ ವೀಗೆಮ್ಮ ಕಿರಿಯ ವಿಚಿತ್ರ ವೀರ್ಯಕನಿರಿ ಆಳುವ, ಸರಸಿ ಜಾಂಬಕಿಯರೇ ಕೇಳಿ, ಶಶಿ ಪರಂಪರೆಯುಳು ರಾಜ್ಯವಾಳಿ, ರಾಜಕುಮಾರಿಯರೇ, ಆಚಾರ್ಯರೇ, ಬೆಳಗಿನ ಸೂರ್ಯೋದಯ ಯಾವಾಗ ಕಾಣಬಹುದು ಹಾ, ಎಂಬತ್ತೇ ಸಮಯವನ್ನು ನಿರೀಕ್ಷಿಸಿ ತಾವರೆ ಮುಖವರಳಿಸುವುದಕ್ಕೆ ಪ್ರಾರಂಭಿಸ್ತದಂತೆ. ಓಹೋ. ಅದೇ ಪ್ರಕಾರವಾಗಿ ಜೀವನದ ಹೊಸ್ತಿಲನ್ನು ಮೆಟ್ಟಿ ಆಮೇಲೆ ಗೃಹಸ್ಥಾಶ್ರಮವನ್ನು ಪ್ರವೇಶಿಸುವಂತಹ ಆ ಸಮಯ ರಾಜಕುಮಾರಿಯರಾದಂತಹ ನೀವು ಇಂದು ನಿತ್ತಂತಹ ನೆಲ ಅದಕ್ಕೆ ಸನ್ನಿಹಿತವಾಗಿದೆ ಅಂತೇಳಿ ತಿಳಿಯುತ್ತೇನೆ ನಾನು. ಓ. ಕಾಶಿ ದೇಶದ ಪ್ರತಾಪಸೇನನ ಮಕ್ಕಳಾಗಿ ನಿಮಗಾಗಿ ಏರ್ಪಡಿಸಿದ್ದಂತಹ ಸ್ವಯಂವರ, ಅಲ್ಲಿಂದ ನಾನು ನಿಮ್ಮನ್ನು ಕರೆತಂದದ್ದು. ಇದು ಹಸ್ತಿನಾವತಿಯ ಅರಸೊತ್ತಿಗೆ, ಹಾ, ಈ ಧರೆಯ ಚಕ್ರವರ್ತಿ ಪೀಠ. ಮುಂದೆ ಸಮರ್ಥನಾದಂತಹ ರಾಜಕುಮಾರರೊಬ್ಬನ ಕೈ ಹಿಡಿದು ಆ ಮೂಲಕವಾಗಿ ನಿಮ್ಮ ಜೀವನದ ಶ್ರೇಯಸ್ಸನ್ನು ಕಂಡುಕೊಳ್ಳಬೇಕಾದಂತಹ ಕನಸು ಹೊತ್ತಂತಹ ಮನಸ್ಸು ನಿಮ್ಮದು. ಓ. ಅದಕ್ಕಾಗಿಯೇ ತನ್ನ ನೆಲೆ ಹುಟ್ಟಿದ ಮನೆ ಕಾಶಿ ದೇಶ ಅಂತೇಳಿ ಆದರೆ ಯಾವ ಮನೆಗೆ ಹೋಗುವಂತಹ ಅದೃಷ್ಟವನ್ನು ನಾವು ಪಡೆದಿದ್ದೇವೆ ಎಂಬ ಕಾತರ ನಿಮ್ಮಲ್ಲಿ ಇದ್ದೇ ಇದೆ. ಸೂರ್ಯನನ್ನು ಕಾಣುವಂತಹ ಆ ದಿನ ಯಾವಾಗ ಬರ್ತದೆ, ನಿಮ್ಮ ಜೀವನದ ಭಾಸ್ಕರನನ್ನು ಕಾಣುವಂತಹ ಆ ಸಂದರ್ಭ ಯಾವಾಗ ಸಿಗುತ್ತದೆ ಎಂಬಂತಹ ಕಾತರದ ದೃಷ್ಟಿಯಿಂದ ಹಿಂದೇನು ಮುಂದೇನು ಎಂಬುದನ್ನು ಯೋಚಿಸುವುದಕ್ಕಾಗದೆ ಇಂದು ನಮ್ಮ ಅರಮನೆಯಲ್ಲಿ ನೀವು ಕೆಲವು ದಿವಸಗಳನ್ನು ಕಳೆದಿದ್ದೀರಿ. ಹೌದು. ಈಗಾಗಲೇ ನಿಮ್ಮ ಮನಸ್ಸು ಒಂದು ಸ್ಥಿಮಿತಕ್ಕೆ ಬಂದಿರಬಹುದು. ಹಾ. ಏನೋ ಅನಿರೀಕ್ಷಿತವಾಗಿ ನಿಮ್ಮ ಅಪ್ಪನ ಮನೆಯಲ್ಲಿ ನಡೆದಂತಹ
ಆ ಗಜಿಬಿಜಿ, ರಾಜರೊಡನೆ ಹೋರಾಟ, ಇಂತಹುದೆಲ್ಲ ಸಹಿಸಿಕೊಳ್ಳುವಂತಹ ಆ ತಾಳ್ಮೆ ನಿಮ್ಮಲ್ಲಿದ್ದುದಕ್ಕೆ ನಾನು ಸಂತೋಷ ಪಡುತ್ತೇನೆ. ಇದು ಕುರು ಪರಂಪರೆ. ಚಂದ್ರನಿಂದ ತೊಡಗಿ ಮಾಂಧಾತರೆ ಮೊದಲಾದಂತಹ ರಾಜಾಧಿರಾಜರು, ನಳ ನಹುಷಾದಿಗಳು, ಭರತ ದುಷ್ಯಂತರೇ ಮೊದಲಾದಂತಹ ಚಕ್ರವರ್ತಿಗಳು, ಈ ವಂಶದಲ್ಲಿ ಕುರುವೆಂಬ ಮಹಾ ಚಕ್ರವರ್ತಿಯೊಬ್ಬನು ಆಳಿದ ಕಾರಣದಿಂದ ಇದಕ್ಕೆ ಕುರುವಂಶ ಎಂಬಂತಹ ಹೆಸರು ಬಂತು. ಕುರುಧರೆಯನ್ನು ಪಾಲಿಸುವಂತಹ ಅನೇಕಾನೇಕ ಚಕ್ರವರ್ತಿಗಳು ಏರಿದಂತಹ ಸಿಂಹಾಸನವಿದು. ಸಮರ್ಥರಾದಂತಹ ಚಕ್ರವರ್ತಿ ಪೀಠವನ್ನೇರಿ ಸೂರ್ಯವಂಶಕ್ಕೆ ಸಡ್ಡು ಹೊಡೆದು ನಿಂತು ಈ ಧರೆಯಲ್ಲಿ ಕೀರ್ತಿಯನ್ನು ಪಡೆದಂತಹ ಆಳಿ ಹೋದಂತಹ ಚಕ್ರವರ್ತಿಗಳು ಬಹಳಷ್ಟು ಮಂದಿಗಳಿದ್ದಾರೆ. ಅವರಲ್ಲಿ ಶಂತನು ಚಕ್ರವರ್ತಿಗಳು ನನ್ನ ತೀರ್ಥರೂಪರು. ಅವರ ಆಡಳಿತದ ಕಾಲದ ನಂತರ ಈ ಸಿಂಹಾಸನವನ್ನು ರಕ್ಷಿಸುವಂತಹ ಹೊಣೆ ನನಗೆ ಬಂದಿದೆ. ಹಾಗೆಂದು ನಾನು ಸಿಂಹಾಸನವೇರಿ ರಾಜ್ಯಭಾರ ಮಾಡುತ್ತಿರುವವನಲ್ಲ. ವಿಚಿತ್ರವೀರ್ಯ ನಾಮಾಂಕಿತನಾದಂತಹ ಸಮರ್ಥ ರಾಜಕುಮಾರನೊಬ್ಬ ಈ ಕುರುಧರೆಯ ಸಿಂಹಾಸನವನ್ನೇರಿ ಆಡಳಿತವನ್ನು ಕೈಕೊಂಡಿದ್ದಾನೆ. ದೊರೆಗಳೇರಿದ ಸಿಂಹವಿಷ್ಟರ ಅದನ್ನು ನನ್ನ ಕಿರಿಯನಾದಂತಹ ವಿಚಿತ್ರವೀರ್ಯ ಪಟ್ಟಾಭಿಷಿಕ್ತನಾಗಿ ರಾಜ್ಯಭಾರವನ್ನು ಕೈಕೊಂಡಿದ್ದಾನೆ. ಅವನಿಗೆ ಇನ್ನೂ ಮದುವೆಯಾಗದದ್ದಿಲ್ಲ. ಮದುವೆಗೆ ತಕ್ಕ ಪ್ರಾಯ ಹೊಂದಿದವನು. ಆದ್ದರಿಂದಲೇ ಉದ್ದೇಶಪೂರ್ವಕವಾಗಿಯೇ ಒಂದು ವಿಚಾರವನ್ನು ನಿಮ್ಮಲ್ಲಿ ತಿಳಿಸಬೇಕು, ಇನ್ನು ಮುಂದೆ ಏನಾಗಬೇಕು ಎಂಬುದಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ನಿಮ್ಮಲ್ಲಿ ಒಂದು ಬೇಡಿಕೆ ಕೇಳಿಕೆ ಉಂಟು ನನ್ನದು. ಕೇಳಿಕೆಯ? ಹೌದು ಹೌದು. ಏನಾಚಾರ್ಯ? ಶಶಿಕುಲವಲ್ವೇ? ಕುರುಧರೆಯನು ಪಾಲಿಸುವನು ರಾಜಕುಮಾರಿಯರೇ, ಆಚಾರ್ಯರೇ, ಕುರುಕುಲ ಸಿಂಹಾಸನವನ್ನೇರಿದಂತಹ ಸಮರ್ಥನಾದಂತಹ ವಿಚಿತ್ರವೀರ್ಯ
ಇಂದು ಈ ರಾಜ್ಯವನ್ನು ಆಳುತ್ತಲಿದ್ದಾನೆ. ಆ, ಅನೇಕಾನೇಕ ಹಿರಿಯರು ಸತ್ಯಸಂಧರು ಆಳಿಕೊಂಡು ಬಂದಂತಹ ಈ ಕುರುಧರೆಯನ್ನು ಪಾಲಿಸುವಂತಹ ಹೊಣೆಯನ್ನು ಅಧಿಕಾರವನ್ನು ಹೊಂದಿದವನು ವಿಚಿತ್ರವೀರ್ಯ. ಪರಮ ಸುಂದರನಾಗಿದ್ದಾನೆ, ಆ, ರೂಪಾತಿಶಯವುಳ್ಳವನಾಗಿದ್ದಾನೆ, ಮದುವೆಗೆ ತಕ್ಕಂತಹ ಪ್ರಾಯವನ್ನೂ ಹೊಂದಿರ್ತಾನೆ. ಆ, ಆ. ಆದ್ದರಿಂದಲೇ ನೀವು ಈ ಕೆಲವು ದಿವಸಗಳ ಕಾಲ ಯಾರೊಂದಿಗಿದ್ದೀರೋ ಆ ಸಾಧ್ವೀಮಣಿಯಾದಂತಹ ನಮ್ಮ ಜನನಿ ಆ, ಅವರ ಅಪೇಕ್ಷೆಯಂತೆ ವಿಚಿತ್ರವೀರ್ಯನಿಗೆ ನಿಮ್ಮ ಮೂವರನ್ನು ಮದುವೆ ಮಾಡಿಸುವುದಕ್ಕಾಗಿ ನಾನು ಕರೆತಂದವನು. ಓ, ವಿಚಿತ್ರವೀರ್ಯನನ್ನು ಕೈ ಹಿಡಿದು ಆ, ನಮ್ಮ ಕುಲವನ್ನು ಉದ್ಧರಿಸುವಂತಹ ಹೊಣೆಗಾರಿಕೆ ನಿಮ್ಮದು. ಆ, ಹುಟ್ಟಿದ ಮನೆಯನ್ನು ಹೊಕ್ಕ ಮನೆಯನ್ನು ಬೆಳಗುವಂತಹ ಆ, ಸೇತುವಾಗಿ ಆ ಮೂಲಕವಾಗಿ ಈ ಚಂದ್ರವಂಶದ ಅರಸೊತ್ತಿಗೆಯ ಸಾಮ್ರಾಜ್ಞಿಯಾಗಿ ಅಂಬೆ ಅಂಬಿಕೆ ಅಂಬಾಲಿಕೆಯರಾದಂತಹ ನೀವು ಮೂವರು ಆ, ನನ್ನ ಕೋರಿಕೆಯಂತೆ ನನ್ನ ಉದ್ದೇಶದಂತೆ ಆ, ಬಂದಂತಹ ನೀವು ವಿಚಿತ್ರವೀರ್ಯನನ್ನು ಮದುವೆಯಾಗಬೇಕು ಅಂತೇಳಿ ಕೇಳುವುದಕ್ಕೆ ಹೊರಟವನು ನಾನು. ಆ, ಕೇಳುವುದು ಯಾಕೆ? ಏನೋ ವಿವಾಹ ಮಂಟಪದಲ್ಲಿ ನಡೆಯಬಾರದ್ದು ಅನಿರೀಕ್ಷಿತವಾದಂತಹ ಸಂದರ್ಭಗಳನ್ನು ನಾವು ಎದುರಿಸಿದ್ದೇವೆ. ಆ ಸಂದರ್ಭದಲ್ಲಿ ನಮಗೆ ಮಾತಾಡಿಕೊಳ್ಳುವುದಕ್ಕೆ ಸಮಯವೂ ಸಿಕ್ಕಲೇ ಇಲ್ಲ, ಆ ಸಂದರ್ಭವೂ ಬರಲಿಲ್ಲ. ಅದಕ್ಕಾಗಿ ಈಗಾಗಲೇ ನಾನು ಮಂತ್ರಿವರ್ಯರಿಗೆ ಆಜ್ಞೆಯನ್ನೂ ಕೊಟ್ಟಿದ್ದೇನೆ. ಬೇಕಾದಂತಹ ವ್ಯವಸ್ಥೆ, ವಿವಾಹಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ನಡೆಸಿಕೊಳ್ಳಬೇಕು ಎಂಬಂತಹ ಆಣತಿಯನ್ನು ಕೊಟ್ಟವನು ನಾನು. ಅಂಬೆ ಅಂಬಿಕೆ ಅಂಬಾಲಿಕೆಯರೇ, ಆ, ನನ್ನ ಇಚ್ಛೆಯಂತೆ ವಿಚಿತ್ರವೀರ್ಯನ ಕೈ ಹಿಡಿದು ಆ ಮೂಲಕವಾಗಿ ಈ ಕುರುಕುಲವನ್ನು ಉದ್ಧರಿಸುವಂತಹ ಹೊಣೆ ನಿಮ್ಮ ಮೂವರಿಗೂ ಸೇರಿದ್ದು. ಇದೇನು ಒತ್ತಾಯದ ವಿಚಾರವಲ್ಲ. ಆ, ಯಾಕಂದರೆ ನಿಮ್ಮನ್ನು ಮಾತಾಡಿಸುವ ಸಂದರ್ಭ ಈಗ ತಾನೇ ನಾನು ಪಡ್ಕೊಂಡವನು. ಆದ ಕಾರಣ ಆ, ನಿಮ್ಮ ಮನಸ್ಸಿನಲ್ಲಿರುವಂತಹ ಅಭಿಪ್ರಾಯ ಏನೇ ಇದ್ದರೂ ಸಂಕೋಚ ಪಡದೆ ಅದನ್ನು ನನಗೆ ತಿಳಿಸಬೇಕು ಅಂತೇಳಿ ಕೇಳಿಕೊಳ್ಳುವವನು ನಾನು. ಏನು ಹೇಳ್ತೀರಿ ಆಚಾರ್ಯರೇ, ಅಂಬೆ? ಈ ಅರಮನೆಯನ್ನು ಹೊಕ್ಕುವ 6-7 ದಿವಸಗಳಾಯ್ತಷ್ಟೇ. ಆ, ಯಾವ ಹೆಣ್ಮಕ್ಕಳೇ ಆಗಲಿ ಹ್ಮ್ ಬದುಕಿನಲ್ಲಿ ಕನಸು ಅಂತ ಇರ್ತದೆ ತಾನೆ. ಹ್ಮ್ ಕನಸು ಕಟ್ಟುವುದಕ್ಕೆ ಯಾವುದೇ ಅಂತಸ್ತುಗಳ ಬಾಧೆ ಇಲ್ಲ. ಆ, ಕನಸು ಕಟ್ಟುವುದಕ್ಕೆ ವಯಸ್ಸಿನ ನಿರ್ಬಂಧಗಳಿಲ್ಲ. ಹ್ಮ್ ಯಾವನೇ ಜೀವಿಗೆ ಕನಸು ಕಟ್ಟುವಂತ ಸಾಮರ್ಥ್ಯಕ್ಕಿಂತಲೂ ಕನಸು ಕಟ್ಟುವ ರೀತಿ ಬದುಕೇ ಕಲಿಸಿಕೊಡುತ್ತದೆ. ಓಹೋ. ಹೆಣ್ಣಾದವಳು ಬಯಸುವುದೇನನ್ನು? ಒಳ್ಳೆಯ ಮನೆಯನ್ನು ಹೊಕ್ಕಬೇಕು, ನಾನು ಆ, ಒಳ್ಳೆಯ ಸೊಸೆಯಾಗಬೇಕು. ಹೌದು. ಆ ಮುಖೇನವಾಗಿ ಆ ಅರಮನೆಯ ನಂದಾದೀಪವಾಗಬೇಕು ಅಂತ ಎಲ್ಲ ಹೆಣ್ಣುಮಕ್ಕಳು ಬಯಸುವುದು ಸಹಜ. ಹೌದು ಹೌದು. ಹೊಕ್ಕ ಮನೆಯ ಮಾವ ಮತ್ತು ಅತ್ತೆಂದರು ಕೂಡ ಬಯಸುವುದು ಇದನ್ನೇ. ಆ, ಮನೆಗೆ ಬರುವಂತಹ ಸೊಸೆ ನಂದಾದೀಪವಾಗಬೇಕು ಅಂತ. ಹ್ಮ್ ಹಾಗೆ ಹಲವು ಕನಸುಗಳನ್ನು ಕಟ್ಟಿಕೊಳ್ತಾ ಬಂದವಳು ನಾನು. ಹ್ಮ್ ನೀವು ಆಜ್ಞೆ ಮಾಡಿದ ಕೂಡಲೇ, ಹ್ಮ್ ಅಲ್ಲ, ನೀವು ಮನವಿ ಮಾಡಿದ ಕೂಡಲೇ ಹ್ಮ್ ನನ್ನ ತಂಗಿಯಂದಿರಾದಂತಹ ಅಂಬಿಕೆ ಅಂಬಾಲಿಕೆಯರು ಹೌದು. ನಿಮ್ಮ ಮಾತಿಗೆ ಓಗೊಟ್ಟು, ಆ, ಅಲ್ಲ, ಗೌರವ ನೀಡಿ ಹ್ಮ್ ಅರಮನೆಯೊಳಗೆ ಹೊಕ್ಕರು. ಅಂದ್ರೆ ಅವರಿಗೆ ಸಮ್ಮತ ಇದೆ ಅಂತ ಆಯಿತು. ಅವರು ಒಪ್ಪಿಗೆಯನ್ನು ಸೂಚಿಸಿ ಒಳಸರಿದಿದ್ದಾರೆ. ಹೌದು, ಸಂತೋಷದಿಂದಲೇ ಒಳಸರಿದಿದ್ದಾರೆ. ಹೌದು ಹೌದು. ಹಾಗೆಂತ ನಾನು ಅಸಂತೋಷಿ ಏನೂ ಅಲ್ಲ. ಹ್ಮ್ ಈ ಕನಸುಗಳು ನನಸಾದಾಗ, ಆ, ಅಲ್ಲ ನನಸಾಗುವಾಗ, ಹ್ಮ್ ಅಲ್ಲ ನನಸಾಗುವಂತಹ ಸನ್ನಿವೇಶಗಳು ಪ್ರಾಪ್ತವಾದಾಗ ಹ್ಮ್ ಅದನ್ನು ನನಸು ಮಾಡಿಕೊಳ್ಳಬೇಕಾದ್ದು ಜಾಣ್ಮೆ ತಾನೆ. ಹೌದು. ಹಾಗೆಂತ ನಾನು ಜಾಣ್ಮೆಯ ಯಾವ ವಿವರಗಳನ್ನು ಕೂಡ ಇಲ್ಲಿ ಪ್ರದರ್ಶಿಸುವುದಿಲ್ಲ. ಹ್ಮ್ ಮೊನ್ನೆಯಿಂದಲೇ ಭೀಷ್ಮಾಚಾರ್ಯರ ಬಗ್ಗೆ ಅರಮನೆಯಲ್ಲಿ ಎಲ್ಲ ಆಡುವುದನ್ನು ಕೇಳಿದ್ದೇನೆ ನಾನು. ಆ, ಮಾತೆಯಾದಂತಹ ಸತ್ಯವತೀ ದೇವಿಯವರ ಸಾಂಗತ್ಯದಲ್ಲಿ ಆ,
ಅವರ ಸೊಸೆಯಾಗಿ ನಾವು ಬರಬೇಕು ಹೇಳುವಂತ ಆ ಕಲ್ಪನೆಯನ್ನಿಟ್ಟುಕೊಂಡೇ ನಾವು ಈ 6-7 ದಿವಸಗಳು ಕೂಡ ಹ. ಬೆಳೆದೆವು ಇಲ್ಲಿ. ಹ್ಮ್ ಆದರೆ ಇಂದು ನಿಮ್ಮ ಅನಿರೀಕ್ಷಿತವಾದ ಕರೆ ಹ್ಮ್ ನಮ್ಮ ಪಾಲಿಗೆ. ಹೌದು. ನಿಮ್ಮ ವಿಷಯಕ್ಕೆ ಮಾನ್ಯತೆ ನೀಡಿ ತಂಗಿಯಂದಿರೇನು ಒಪ್ಪಿಗೆ ಕೊಟ್ಟರು, ಹಾಗೆ ಅಂತ ಆ ಸಾಲಿಗೆ ನಾನು ಬಲವಂತದಿಂದ ಸೇರಬೇಕು ಅಂತ ಏನಿಲ್ವಲ್ಲ. ಬಲವಂತ ಏನೂ ಇಲ್ಲ. ಪ್ರತಿಯೊಂದು ಹೆಣ್ಣಿಗೂ ಕೂಡ ಒಂದು ಯೋಚಿಸುವಂತ ದಿಕ್ಕಿರುತ್ತದೆ. ಹೌದು. ಅವಳದೇ ಆದಂತಹ ಒಂದು ಸ್ವ ಯೋಚನೆಗಳಿರುತ್ತದೆ. ಹ. ಆ ಯೋಚನೆಗಳಿಗೆ ಮಾನ್ಯತೆ ಸಿಕ್ಕಿದಾಗ ಆ ಹೆಣ್ಣು ಸಂಭ್ರಮಿಸುವುದು, ಹ್ಮ್ ಅದು ಅದು ಅದಕ್ಕೆ ಶಬ್ದಗಳಿಲ್ಲ. ಅದು ಹ. ನಿಮ್ಮ ಪರಾಕ್ರಮದ ಬಗ್ಗೆ ಇಲ್ಲೆಲ್ಲ ಆಡುವುದನ್ನು ಕೇಳಿದ್ದೇವೆ. ಹ್ಮ್ ಆದರೆ ನಮ್ಮನ್ನು ಕರೆಸಿ ಹ್ಮ್ ಇಂತಹ ಭಾವದಿಂದ, ಭೀಷ್ಮಾಚಾರ್ಯರಲ್ಲೂ ಇಂತಹ ವಿನೀತ ಭಾವ ಹ್ಮ್ ಇದ್ದಾಗ ನಾವು ಸಂತೋಷಗೊಂಡೆವು. ಹ್ಮ್ ಮನಸ್ಸಿನ ಭಾವಗಳನ್ನು ಹೇಳಿಕೊಳ್ಳಬಹುದೇ? ಅದಕ್ಕಾಗಿಯೇ ವಿಚಾರಿಸಿದ್ದು. ಇಲ್ಲ ಅಂತೇಳಿ ಆದ್ರೆ ಆ, ಏರಿರಿ ಎನ್ನಯ ರಥವ ಅಂತೇಳಿ ವೀರಾವೇಶದಿಂದ ನಿಮ್ಮನ್ನು ರಥವೇರಿಸಿ ಕರೆತಂದವನು ನಾನು. ಆ, ನಿಮ್ಮನ್ನು ಪ್ರತ್ಯೇಕವಾಗಿ ಕರೆದು ಕೇಳಬೇಕು ಎಂಬಂತಹ ಅವಶ್ಯಕತೆ, ನನ್ನನ್ನು ಹೀಗೆ ಮಾಡಬೇಕು ಎಂದು ನಿರ್ಣಯಿಸುವವರು ಯಾರೂ ಇಲ್ಲ. ಆ, ಆ ರೀತಿಯ ಅಧಿಕಾರವನ್ನು ನಾನಿಲ್ಲಿ ಹೊಂದಿದವನು. ಆದರೆ ಹೆಣ್ಣೊಬ್ಬಳು ಸಂತೋಷ ಮನಸ್ಸಿನಿಂದ ಒಂದು ಮನೆಯನ್ನು ಹೋಗಬೇಕು ಎಂಬ ಕಾರಣಕ್ಕಾಗಿ ಆ, ವಿಚಿತ್ರ ವೀರ್ಯನನ್ನು ಮದುವೆಯಾಗುವಂತಹ ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಂತೋಷವಿದೆಯೇ, ಆ, ಅಥವಾ ನಿಮ್ಮ ಅಭಿಪ್ರಾಯ ಏನು ಎಂದು ಕೇಳುವುದಕ್ಕಾಗಿಯೇ ಕರೆಸಿದ್ದು. ಆ. ಇಬ್ಬರು ಒಳಸರಿದ್ರು ಅಂತೇಳಿದ್ರೆ ಅವರಿಗೆ ಹೇಳುವುದಕ್ಕೆ ಏನೂ ಇಲ್ಲ, ನನ್ನ ಮಾತಿಗೆ ಅವರು ಒಪ್ಪಿದ್ದಾರೆ ಎಂದೇ ಅರ್ಥ. ಆದರೆ ನೀನು ಒಳಸರದದ್ದಿಲ್ಲ, ಮಾತಾಡುವುದಕ್ಕೆ ಅವಕಾಶ ಅಂತೇಳಿ ಕೇಳ್ತಾ ಇದ್ದಿ. ಆ, ರಾಜಕುಮಾರಿ, ನಿನ್ನ ಮನಸ್ಸಿನಲ್ಲಿ ಏನುಂಟ ಆ, ಅದನ್ನು ಏನೂ ಭಯಪಡದೆ ಆ, ನನ್ನಲ್ಲಿ ಭಿನ್ನವಿಸಿಕೊಳ್ಳಬಹುದು, ಕೇಳೋಣ. ಆ, ಆ. ಆಚಾರ್ಯರೇ, ರಾಜಕುಮಾರಿ, ಮನಸ್ಸಿನ ಭಾವಗಳನ್ನು ಹಂಚಿಕೊಳ್ಳುವುದಕ್ಕೆ ಹಸ್ತಿನೆಯ ಧರ್ಮಪೀಠ ಇವತ್ತು ಅವಕಾಶ ಕೊಡ್ತದೆ ಅಂತ ಆದಾಗ ಆ, ಆ ಧರ್ಮಪೀಠದ ಎದುರು ನಿಂತು ಮಾತಾಡುವುದಕ್ಕೆ ನಮಗೆ ಖಂಡಿತವಾಗಿಯೂ ಧೈರ್ಯವಿಲ್ಲ. ಏನೂ ಭಯಪಡಬೇಕಾದ್ದಿಲ್ಲ. ಆದರೆ ನಿಮ್ಮ ಮಾತಿನಿಂದ ಧೈರ್ಯ ತುಂಬಿದೆ ನಮಗೆ. ಹ್ಮ್ ಅಲ್ಲ, ನೀವು ಧೈರ್ಯ ತುಂಬಿದ್ದೀರಿ. ಹ್ಮ್ ಹಾಗಾಗಿ ಒಂದೆರಡು ಮಾತುಗಳನ್ನು ಆಲಿಸಬಹುದಾ ಆಚಾರ್ಯರೇ? ಕೇಳೋಣ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆ ನಮನದು ನವ. ಆ ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆ ನಿನ್ನ ಮನದೊಲವ. ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆ ನಿನ್ನ ಮನದೊಲವ. ಭೂಲಲಾಮರ ಜಯಿಸಿ ಮೆರೆದಿಹ ತೋಳಿನೊಳು ಬಿಗಿದಪ್ಪಿ. ಭೂಲಲಾಮರ ಜಯಿಸಿ ಮೆರೆದಿಹ ತೋಳಿನೊಳು ಬಿಗಿದಪ್ಪಿ. ಮನ್ಮಥ ಕೇಳಿಯೊಳು ನೀನೆನ್ನ ಮನವನ್ನು ಕಾಲ ಕಾಲಕ್ಕೂ ತೃಪ್ತಿಪಡಿಸದೆ. ಕೇಳು ಭೀಷ್ಮಾಚಾರ್ಯ ಭಿನ್ನಪವ ಸತ್ಕೀರ್ತಿ ಸದ್ಗುಣಶೀಲ ಪೇಳುವೆ ನಿನ್ನ ಮನದೊಲವ. ಆ ಆಚಾರ್ಯರೇ, ಅಂಬೆ, ಕಾಶಿ ದೇಶದಲ್ಲಿ ನಿಮ್ಮ ಕುರಿತಾದಂತಹ ಭಾವನೆಗಳಿಗೆಲ್ಲ ನಾವು ಕಿವಿಯಾದವರು. ಆ, ಆಡುತ್ತಾ ಇರುವಂತಹ ಮಾತಿನಲ್ಲಿ ನಿಮ್ಮ ಕೀರ್ತಿಗಳು, ಹ್ಮ್ ಸದ್ಗುಣಗಳು, ಹ್ಮ್ ಇದು ಎಲ್ಲವೂ ಕೂಡ ಹತ್ತಾರು ಬಾಯಿಗಳಿಂದ ಆಡುವುದನ್ನು ಕೇಳಿ ಹ್ಮ್ ಕಾಶಿ ದೇಶವೇ ಒಂದು ರೀತಿಯ ಸಂಭ್ರಮದಲ್ಲಿ ಆ, ಕುಣಿತಾ ಇತ್ತು ಅಂತ ಹೇಳುವುದು. ಹ್ಮ್ ಪರಾಕ್ರಮವನ್ನು ಕೇಳಿ ಹ್ಮ್ ಯಾವುದೇ ಒಂದು ವ್ಯಕ್ತಿಯನ್ನು ನೋಡಬೇಕಾಗಿಲ್ಲ, ಆತನ ಪರಾಕ್ರಮವನ್ನು, ಆತನ ಸಾಧನೆಗಳನ್ನು ಊಹಿಸಿಕೊಂಡು ಅಲ್ಲ ಗ್ರಹಿಸಿಕೊಂಡು ಆ,
ಅದನ್ನು ಬದುಕಿನಲ್ಲಿ ನಾವು ಆತುಕೊಳ್ಳಬೇಕು ಅಂತ ಹಪಹಪಿಸುವುದು ತಪ್ಪಲ್ವಲ್ಲ. ಹ್ಮ್ ಅರಮನೆಯನ್ನು ಸೇರಿದೆವು. ಹ್ಮ್ ಯಾವುದೇ ಒಂದು ಹೆಣ್ಣು ಮದುವೆಯಾಗಿ ಗಂಡನ ಮನೆಯನ್ನು ಸೇರಿದಾಗ ಗಂಡನ ಮನೆಯ ಪರಿಚಯ ಇರುವುದಿಲ್ಲ, ಆ, ಅಲ್ಲಿರುವಂತಹ ಯಾವ ಸದಸ್ಯರ ಪರಿಚಯವೂ ಇರುವುದಿಲ್ಲ, ಆ. ಅವರ ಮನಸ್ಥಿತಿಗಳು ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಕಾಲ ಬೇಕಾಗ್ತದೆ. ಹ್ಮ್ ಈ ಮನೆಯ ಸೊಸೆಯಾಗಿ ನಾವು ಬಾರದಿದ್ರೂ ಕೂಡ ಬಂದು 6-7 ದಿವಸಗಳಾಯಿತು. ಹ್ಮ್ 6-7 ದಿವಸಗಳಲ್ಲಿ ನಮಗೆ ಅನ್ಯ ಮನೆಯನ್ನು ನಾವು ಪ್ರವೇಶಿಸಿದ್ದೇವೆ ಅಂತ ಒಂದು ದಿವಸವೂ ನಮಗೆ ಅನ್ನಿಸಲಿಲ್ಲ. ಓಹೋ. ನಮ್ಮದೇ ಮನೆಯನ್ನು ಹೊಕ್ಕಿದ್ದೇವೆ ಅಂತ ಆ ಭಾವಗಳು ಬರುವುದಕ್ಕೆ ಶುರುವಾಯಿತು. ಯಾರಿಂದ? ನಿಮ್ಮ ಮಾತೆ ಆದಂಥ ಸತ್ಯವತೀ ದೇವಿಯವರ ಆತಿಥ್ಯದಿಂದ. ಆ, ಅವರಾಡುವಂಥ ಒಂದೊಂದು ಬೌದ್ಧಿಕವಾದ ಮಾತುಗಳನ್ನು ಕೇಳ್ತಾ ಕೇಳ್ತಾ ತಲ್ಲೀನಗೊಂಡವಳು ನಾನು. ಹ್ಮ್ ಹ್ಮ್ ಕಾಶಿ ದೇಶದ ಸಂಸ್ಕಾರಕ್ಕೂ ಹಸ್ತಿನೆಯ ಸಂಸ್ಕಾರಕ್ಕೂ ಹ್ಮ್ ಆಚರಣೆಯಲ್ಲಿ ತುಂಬ ವ್ಯತ್ಯಾಸವಿದೆ ಅಂತ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು ನನಗೆ. ಹ್ಮ್ ಆಚಾರ್ಯರೇ, ಏನು? ಸ್ವಯಂವರಕ್ಕೆ ನಿಮ್ಮ ಪ್ರವೇಶವಾಯಿತು. ಆ, ಕನಸುಗಳು ಯಾವಾಗಲೂ ಶಾಶ್ವತ ಇರುವುದಿಲ್ವಲ್ಲ. ಹ್ಮ್ ಹ್ಮ್ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಸರಿಯಾಗಿ ಹ್ಮ್ ಮನಸ್ಥಿತಿಗಳನ್ನು ಹೊಂದಿಸಿಕೊಂಡು ಕನಸುಗಳು ಬದಲಾಗುತ್ತಾ ಇರ್ತದೆ. ಹಾ. ತಂದೆಯ ಮನೆಯಲ್ಲಿದ್ದಾಗ ಯಾವ ಹೆಣ್ಣುಮಕ್ಕಳು ಕೂಡ ಕನಸನ್ನು ಅವಳದ್ದೇ ಮುಂದಿನ ಭವಿತವ್ಯದ ನೆಲೆಯಲ್ಲಿ ಅವಳೇ ರೂಢಿಸಿಕೊಂಡಿರ್ತಾಳೆ. ಹೀಗಿರಬೇಕು ಬದುಕು ಅಂತ. ಆ, ಕನಸು ಕಟ್ಟಿದ ಹಾಗೆ ಬದುಕು ಇರಬೇಕು ಅಂತ ಏನಿಲ್ಲ, ಅದು ನಮ್ಮ ಹಣೆ ಬರಹ ಅಷ್ಟೇ. ನೀವು ಕಾಶಿಗೆ ಬರುವುದಕ್ಕಿಂತ ಮೊದಲು ಅಂದ್ರೆ ಸ್ವಯಂವರಕ್ಕಿಂತ ಮೊದಲು ನಾವು ಕಟ್ಟಿದ ಕನಸೇ ಬೇರೆ. ಆ, ಸ್ವಯಂವರ ಸಿದ್ಧತೆಯಾದಾಗ ಕಟ್ಟಿದ ಕನಸುಗಳೇ ಬೇರೆ. ಹ್ಮ್ ಆ ಸ್ವಯಂವರಕ್ಕೆ ನಿಮ್ಮ ಆಗಮನವಾದ ಬಳಿಕ ಹ್ಮ್ ಈ ಕನಸುಗಳಿಗೆಲ್ಲ ಒಂದು ಹೊಸ ರೂಪ ಬಂತು. ಹಾ. ಆ ಹೊಸ ರೂಪಗಳಿಗೆ ಪ್ರಶ್ನೆಯನ್ನು ಕೊಟ್ಟರೆ ಆ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ. ಹ್ಮ್ ನಿಮ್ಮ ಆಗಮನವಾಯಿತು, ನಮ್ಮನ್ನು ಏರಿರಿ ಎನ್ನಯ ರಥವನ್ನು ಮೂವರನ್ನು ಕರ್ಕೊಂಡು ಬಂದೆವು. ಹೌದು. ರಥವನ್ನು ಏರುವಾಗ ಹ್ಮ್ ತಂಗಿಯಂದಿರ ಮುಖವನ್ನು ಗಮನಿಸಿದ್ದೇನೆ. ಬಹಳ ಸಂತೋಷಗೊಂಡಿದ್ದಾರೆ ಅವರು. ಯಾಕಂದ್ರೆ ನಾವು ಭೀಷ್ಮಾಚಾರ್ಯರ ಜೊತೆಯಲ್ಲಿ ಹೋಗ್ತಾ ಇದ್ದೇವೆ, ಅವರ ರಥವನ್ನು ಏರುತ್ತಾ ಇದ್ದೇವೆ ಹೇಳುವಂತಹ ಸಂತೋಷ ಇದೆಯಲ್ಲ, ಆ ಸಂತೋಷದಿಂದ ನಿಜಕ್ಕೂ ಪುಳಕಿತರಾಗಿದ್ದೆವು ನಾವು. ಯಾಕೆ ನಾವು ಹಸ್ತಿನಿಗೆ ಹೋಗ್ತಾ ಇದ್ದೇವೆ, ಹಸ್ತಿನೆಯ ಸೊಸೆಯಾಗುವುದಕ್ಕೆ ನಾವು ಹೋಗ್ತಾ ಇದ್ದೇವೆ. ಇದಕ್ಕಿಂತ ದೊಡ್ಡ ಯೋಗ ಭಾಗ್ಯಗಳು ಬದುಕಿನಲ್ಲಿ ಏನು ಬೇಕು ಅಂತ ನಮ್ಮ ಕನಸಿಗೆ ರೆಕ್ಕೆ ಪುಕ್ಕಗಳು ಬರುವುದಕ್ಕೆ ಆರಂಭವಾಯಿತು. ಓಹೋ. ಇಲ್ಲಿಗೆ ಬಂದೆವು. ಹ್ಮ್ ಯಾವಾಗ ಆ ಸಂತೋಷದ ಕ್ಷಣ ಇದೆಯಲ್ಲ, ಆ ಮುಹೂರ್ತ ಸನ್ನಿಹಿತವಾಗ್ತದೆ ಅಂತ ನಾವು ನಿರೀಕ್ಷಿಸ್ತಾ ಇದ್ದೆವು. ಈ ಮನೆಯ ಸೊಸೆಯಾಗುವ ಕ್ಷಣ ಸದ್ಗುಣವಂತರಾದಂತಹ ಭೀಷ್ಮಾಚಾರ್ಯರೇ ಇವತ್ತು ನಮ್ಮನ್ನು ಕರೆದು ಈ ವಿಷಯ ಪ್ರಸ್ತಾಪಿಸುವಾಗ ಈ ಕನಸುಗಳೆಲ್ಲ ಇಷ್ಟು ಬೇಗ ಕ್ಷೀಣವಾಗುತ್ತದೆ ಅಂತ ನಾನು ಊಹಿಸಿರಲಿಲ್ಲ. ಯಾಕಂದ್ರೆ ಹಸ್ತಿನೆಯ ಸೊಸೆಯಾಗಿ ಬರುತ್ತೇನೆ ಅಂತ ಹೇಳುವಂಥದ್ದು ದೊಡ್ಡ ಕನಸು. ಅದಕ್ಕಿಂತ ಆಚೆಗಿನ ಕನಸು ಇಲ್ಲ ಒಂದು ಹೆಣ್ಣುಮಕ್ಕಳಿಗೆ. ದೊಡ್ಡ ಮನೆತನಕ್ಕೆ ನಾವು ಆದ ದೊಡ್ಡ ಮನೆಯನ್ನು ಪ್ರವೇಶಿಸುವುದು. ಆದ್ರೆ ಇಲ್ಲಿಗೆ ಬಂದಾಗ ಆಶ್ಚರ್ಯವಾಯಿತು. ಆದ್ರೆ ಮತ್ತೂ ಒಂದಿದೆ, ಯುದ್ಧದಲ್ಲಿ ಎಲ್ಲರನ್ನೂ ಸೋಲಿಸಿ ನಮ್ಮನ್ನು ಕರೆತಂದದ್ದು ನೀವು. ಸ್ವಯಂವರದ ಪಣವೇ ಹಾಗೆ ತಾನೆ, ಯಾರು ಎಲ್ಲರನ್ನೂ ಗೆಲ್ಲುತ್ತಾನೋ ಅವನಿಗೆ ನಾವು ಮೂವರು ಒದಗುವಂಥದ್ದು. ನೀವು ಬಂದಿರಿ, ಎಲ್ಲರನ್ನು ಸೋಲಿಸಿದ್ರಿ, ನಮ್ಮನ್ನು ಇಲ್ಲಿವರೆಗೆ ಕರ್ಕೊಂಡು ಬಂದಿರಿ. ಆದರೆ ಆಶ್ಚರ್ಯವಾಗುವುದು, ನಾವು ಎಲ್ಲರನ್ನೂ ಸೋಲಿಸಿದಂಥ ವ್ಯಕ್ತಿಯ ಸ್ವಾಧೀನಕ್ಕೆ ನಾವು ಒಳಪಟ್ಟವರು. ಅಂದ್ರೆ ಮದುವೆ ಗಂಡು ಅಂತ ಅರ್ಥ, ಮತ್ತೇನಲ್ಲ. ನಿಮ್ಮ ಬಲಿಷ್ಠವಾದಂತಹ ತೋಳಿನಿಂದ ಈ ಧರೆಯ ವೀರಾದಿ ವೀರರನ್ನು ಬಗ್ಗುಬಡಿದಂತಹ ತೋಳಿ ಇದು. ಸೆಟೆದು ನಿಂತಾಗ ಶಿವನೇ ಪ್ರತ್ಯಕ್ಷನಾದ ರೀತಿಯಲ್ಲಿ ಅನೇಕರು ಗಮನಿಸಿದ್ದಾರೆ, ಕಂಡಿದ್ದಾರೆ. ಭೀಷ್ಮಾಚಾರ್ಯರು ಎದ್ದು ನಿಂತರೆ ಸಾಕು ಅಂತ. ಇಂಥ ನೀಳ ತೋಳುಗಳು ಇವತ್ತು ನಮ್ಮ ವಿಷಯದಲ್ಲಿ ಕ್ಷೀಣವಾಯಿತು ಅಂತ ಹೇಳುವುದಿಲ್ಲ, ಆ ತೋಳಿನ ತೆಕ್ಕೆಯೊಳಗೆ ಸಿಕ್ಕಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಅಂತ ಸಂತೋಷ ಪಡ್ತಾ ಇದ್ದವರು ನಾವು. ನಿಮ್ಮ ಸ್ವತ್ತು ಅಂತ ನಾವು ಭಾವಿಸಿದ್ದೆವು. ಆ ಶುಭ ಮುಹೂರ್ತ ಯಾವಾಗ ಬರ್ತದೆ ಅಂತ ಕಾಯ್ತಾ ಇದ್ದಾಗ ನೀವು ನಮ್ಮನ್ನು ಕರೆಸಿದ್ರಿ. ವಿಷಯದ ಪ್ರಸ್ತುತಿಯೇ ಬೇರೆ ಆಯ್ತಲ್ಲ ಭೀಷ್ಮಾಚಾರ್ಯರೇ.
ಹಸ್ತಿನೆಯಲ್ಲೇ ಕನಸುಗಳು ನುಚ್ಚು ನೂರು ಆಗಿ ಹೋಯ್ತಲ್ಲ. ಹ್ಮ್ ನೀವೇ ನಮ್ಮನ್ನು ವರಿಸದೆ ಹ್ಮ್ ಇನ್ನೊಬ್ಬನನ್ನು ತೋರಿಸುವುದು ಎಷ್ಟು ಸರಿಯಾಗ್ತದೆ ಹೇಳಿ? ಆಹಾ. ನಮ್ಮ ಮೂವರನ್ನು ರಥದಲ್ಲಿ ಕರ್ಕೊಂಡು ಬಂದಂತಹ ನೀವೇ ನಮಗೆ ಗಂಡನಾಗಬೇಕಷ್ಟೇ ಹೊರತು ಇನ್ನೊಬ್ಬರನ್ನು ತೋರಿಸಿದ್ರೆ ಆಗ್ತದೆ ಹೇಳಿ? ಆ. ಹಾಗಾಗಿ ಹ್ಮ್ ನಮ್ಮ ಕೋರಿಕೆ ಇಷ್ಟೇ, ಮತ್ತೇನು ಅಲ್ಲ. ಏನು? ನೀಳ ತೋಳುಗಳಿಂದ ಎಲ್ಲ ರಾಜಾದಿರಾಜರನ್ನು ಬಗ್ಗು ಬಡಿದು ಯಾರೂ ತಲೆ ಎತ್ತದ ಹಾಗೆ ಮಾಡಿ ನಮ್ಮ ಅಪ್ಪನ ಆಜ್ಞೆಯಂತೆ ನಿಮ್ಮ ರಥದಲ್ಲಿ ಬಂದ ಮೇಲೆ ಈಗ ನೀವು ಪ್ರಸ್ತಾಪಿಸುವುದು ನಿಮ್ಮನ್ನಲ್ಲ, ನಿಮ್ಮ ಅನುಜನನ್ನಲ್ವೇ? ಅಂಬೆ, ಆ, ನಿನ್ನ ಅಂತರ್ಯದ ಮಾತುಗಳನ್ನು ಆಡಿದ್ದಿ ನೀನು. ಸ್ವಯಂವರ ಮಂಟಪದಲ್ಲಿ ನಿಮ್ಮ ಮೂವರನ್ನು ನಾನು ರಥಕ್ಕೇರಿಸಿದಾಗ ಆ, ಈ ರೀತಿಯದ್ದಾದಂತಹ ಒಂದು ಅಂತರ್ಯ ಈ ರಾಜಕುಮಾರಿಯ ಮನಸ್ಸಿನಲ್ಲಿ ಇರಬಹುದು ಅಂತೇಳಿ ನಾನು ಊಹಿಸಿದ್ದಿಲ್ಲ. ಓ, ನಮ್ಮನ್ನು ತಿಳಿಯದವರು ಯಾರೂ ಇಲ್ಲ. ಹಾ, ಕುರುಕುಲದ ಸಿಂಹಾಸನದ ಆ, ಸಂಧಿ ವಿಗ್ರಹಿಯಾಗಿರುವಂಥವನು ಯಾರು ಅಂತೇಳಿ ಕೇಳಿದರೆ ಭೀಷ್ಮ. ಹೌದು. ಪ್ರಪಂಚವೇ ತಿಳಿದಂತಹ ವಿಚಾರ. ಅಷ್ಟು ಮಾತ್ರವಲ್ಲ, ಹಾ, ನನ್ನ ಇದು ತನಕದ ಜೀವನದ ನಡೆಯನ್ನು ತಿಳಿದವರು ಆ, ನನ್ನನ್ನು ಭೀಷ್ಮಾಚಾರ್ಯ ಅಂತಲೇ ಕರೀತಾರೆ. ಹೌದು. ಆಚಾರ್ಯ ಪಟ್ಟ ತಮಗೆ. ಆಚಾರ್ಯ ಪಟ್ಟ ನನಗೆ. ಭೀಷ್ಮಾಚಾರ್ಯ ಎಂದು ಕರೆಸಿಕೊಂಡಂತಹ ನಾನು ನನಗಾಗಿ ನಿಮ್ಮನ್ನು ತಂದವನಲ್ಲ. ಯಾಕಂದರೆ ನಿಮಗೆ ಗೊತ್ತೋ ಇಲ್ವೋ, ಆದರೆ ಪ್ರತಾಪಸೇನನಿಗೆ ಗೊತ್ತು. ಆದ್ದರಿಂದಲೇ ಮದುವೆಯಾಗುವುದಕ್ಕೆ ಅಸಾಧ್ಯವಾದಂತಹ ಭೀಷ್ಮ ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನು ತಂದುದು ಎನ್ನ ಅನುಜನಾದಂತಹ ವಿಚಿತ್ರವೀರ್ಯನಿಗೆ ಎಂಬುದು ಸುಸ್ಪಷ್ಟ. ಆದ್ರಿಂದಲೇ ಕೇಳ್ತೇನೆ. ಆಚಾರ್ಯರೇ, ಆ, ಅಲ್ಲಿಗೆ ಬಂದು ಎಲ್ಲ ರಾಜಾದಿರಾಜರನ್ನೆಲ್ಲ ಸೋಲಿಸಿ ನಮ್ಮನ್ನು ಪಡೆದವರು ನೀವು. ಹೌದು. ಅಲ್ಲಿಂದ ಇಲ್ಲಿವರೆಗೆ ನಾವು ಊಹಿಸಿದ್ದು ನಮ್ಮನ್ನು ಭೀಷ್ಮಾಚಾರ್ಯರೇ ವಿವಾಹವಾಗ್ತಾರೆ ಅಂತ. ಆ, ಅದು ಮೊದಲೇ ಗೊತ್ತಿದ್ರೆ ಏನು ಎಂಬುದನ್ನು ಈಗ ಅದನ್ನು ತರ್ಕಿಸಿ ಪ್ರಯೋಜನವಿಲ್ಲ. ಆದರೆ ಆ, ಇಲ್ಲಿಗೆ ಬಂದ ಮೇಲೆ ನೀವು ಹೇಳ್ತಾ ಇರೋದು ನಿಮ್ಮ ವಿಚಿತ್ರ. ಅನುಜನನ್ನು ವರಿಸಬೇಕು ಅಂತ. ಎಷ್ಟು ಸರಿಯಾಗ್ತದೆ ಪೂಜ್ಯರೇ ಇದು? ಅನುಜನಾದ ವಿಚಿತ್ರ ವೀರ್ಯನನು ವರಿಸೆಂಬ ನುಡಿಗಳು ಘನವೇ ಪೌರುಷದ ಗಳಿಗೆಯೇನು ಅನುಜನಾದ ವಿಚಿತ್ರ ವೀರ್ಯನನು ವರಿಸೆಂಬ ನುಡಿಗಳು ಘನವೇ ಪೌರುಷದ ಗಳಿಗೆ ಏನು ಜನಪಕುಲ ಬಿರಿದಲ್ಲ ಪಣದಲ್ಲಿ ವನಿತೆಯರ ಪಡೆದು ನ್ಯಾವರನಿಂಗನು ಕರೆಸಿದವರುಂಟೆ ಪೂರ್ವದೊಳನಗೆ ಬೇಡಿನದಾಗಲೆಂದನು ಅನುಜನಾದ ವಿಚಿತ್ರ ವೀರ್ಯನನು ಆಚಾರ್ಯರೇ, ರಾಜಕುಮಾರಿ. ಕಾಶಿ ದೇಶಕ್ಕೆ ಬಂದಾಗ ಹ್ಮ್ ಅಲ್ಲಿದ್ದ ಎಲ್ಲ ವೀರಾದಿ ವೀರರೂ ಕೂಡ ಹ್ಮ್ ಸೆಟೆದು ನಿಂತದ್ದು ಗಮನಿಸಿದ್ದೇವೆ. ಆ, ಮದುಮಗಳಾಗಿ ನಾವು ಮೂವರೂ ನಿಂತಾಗ ಅಲ್ಲಿ ಏನು ಆಗುತ್ತದೆ ಅಂತ ಕಣ್ಣೆವೆ ಇಕ್ಕದೆ ನಾವು ನೋಡ್ತಾ ಇದ್ದೆವು. ಆ, ಅಲ್ಲಿವರೆಗೆ ಹೆಣ್ಣು ಬೇಕು ಬೇಕು ಅಂತ ಆ ಪರಾಕ್ರಮಶೀಲತೆ ಪ್ರಕಟವಾಗುತ್ತಾ ಇತ್ತು. ಏನು ಯುದ್ಧೋತ್ಸಾಹ, ನಮ್ಮನ್ನು ಪಡೆಯುವ ಉತ್ಸಾಹ.
ಆ ಹೊತ್ತಿನಲ್ಲಿ ನಿಮ್ಮ ಧನುಷ್ಠೇಂಕಾರವನ್ನು ಕೇಳಿ ಅಲ್ಲಿದ್ದ ಎಲ್ಲ ರಾಜರುಗಳು ಕೂಡ ನತಮಸ್ಕರ ಆಗಿ ಹೋದರು. ಆಯುಧಗಳನ್ನು ಕೆಳಗೆ ಹಾಕಿ ಕೇವಲ ನಿಮ್ಮ ಪ್ರವೇಶ ಯುದ್ಧ ಮಾಡಲಿಲ್ಲ, ಹ. ಕೇವಲ ನಿಮ್ಮ ಪ್ರವೇಶ ಧನುಸ್ಸಿನ ಠೇಂಕಾರ ಹೌದು. ಇಷ್ಟೇ ಸಾಕಾಗಿತ್ತಲ್ಲಿ. ಒಬ್ಬ ವ್ಯಕ್ತಿ ಮಾತಾಡಬೇಕಾದ್ದಿಲ್ಲ, ಆತನ ವ್ಯಕ್ತಿತ್ವವೇ ಮಾತಾಡುತ್ತದಂತೆ. ಭೀಷ್ಮಾಚಾರ್ಯರ ಬಗ್ಗೆ ಅಲ್ಲಿದ್ದ ರಾಜರಿಗೆಲ್ಲ ಗೊತ್ತಿಲ್ಲದೆ ಏನೂ ಅಲ್ಲ, ನೋಡದೇ ಇರ್ಬೋದು, ಅದು ಬೇರೆ ವಿಚಾರ. ಕೇವಲ ನಿಮ್ಮ ಪ್ರವೇಶದಿಂದಲೇ ಕಾಶಿ ದೇಶದ ಯುದ್ಧ ಭೂಮಿಯೇ ಒಂದು ರೀತಿಯ ತಲ್ಲಣಗೊಂಡಿದೆ ಆ ಹೊತ್ತು. ಒಂದು ಕ್ಷಣ ನಮ್ಮ ಮನಸ್ಸು ತಲ್ಲಣಗೊಂಡುದು ಹೌದು, ಆದರೆ ನೀವು ಎಲ್ಲರನ್ನು ಗೆದ್ದ ಬಳಿಕ ನಮಗೆ ಆಶೆಯಾದದ್ದು, ಸಂತೋಷಗೊಂಡೆವು, ನಾವು ಹಸ್ತಿನೆಯ ಸೊಸೆ ಆಗ್ತೇವೆ ಅಂತ. ಇಲ್ಲಿಗೆ ಬಂದಾಗ ಆಚಾರ್ಯ, ನೀವು ವಿವಾಹವಾಗುವುದಕ್ಕಲ್ಲ, ಅಲ್ಲ, ನಿಮ್ಮ ತಮ್ಮನಿಗೆ ವಿವಾಹವಾಗುವುದಕ್ಕೆ. ಹೌದು. ನಾವು ಓದಿದ ಬೌದ್ಧಿಕ ಜ್ಞಾನಕ್ಕೆ ಸರಿಯಾಗಿ ತುಂಬ ಓದಲಿಲ್ಲ, ಕಾಶಿಯಲ್ಲಿ ಓದಿದ್ದ ನಾವು. ಒಟ್ಟು ಈ ಒಂದು ವ್ಯವಸ್ಥೆಗಳು ಏನೋ ಒಂದು ರೀತಿಯ ಗೊಂದಲಕ್ಕೀಡು ಮಾಡಿದೆ ನನ್ನನ್ನು. ಒಂದು ಹೆಣ್ಣಿಗೆ ಒಂದು ಗಂಡು, ಹಿರಿಯರೆಲ್ಲ ನೋಡಿ ಒಂದು ಶುಭ ಮುಹೂರ್ತದಲ್ಲಿ ವಿವಾಹ ಮಾಡಿಕೊಡುವುದು ಸಾಮಾನ್ಯ. ಕ್ಷತ್ರಿಯರಾದಂತಹ ನಮಗೆ ಪರಾಕ್ರಮವೇ ಪಣ ಅಂತ ಅಪ್ಪನದ್ದು ಅಲ್ಲ. ಅವರು ನಮ್ಮಲ್ಲಿ ಕೇಳಲಿಲ್ಲ, ಅದೆಲ್ಲ ಮತ್ತಿನ ವಿಷಯಗಳು. ಆದರೆ ಇವತ್ತು ಇಲ್ಲಿ ಬಂದ ಮೇಲೆ ನೀವೇ ನಮ್ಮನ್ನು ವಿವಾಹವಾಗದೆ ಎಲ್ಲರನ್ನು ಸೋತು ನೀವೇ ಕರಕೊಂಡು ಬಂದಂತಹ ಭೀಷ್ಮಾಚಾರ್ಯರೇ ನಮ್ಮನ್ನು ವಿವಾಹವಾಗದೆ ಇಲ್ಲಿಗೆ ಬಂದ ಮೇಲೆ ತಮ್ಮನನ್ನು ನೀವು ತೋರಿಸುವುದು ಅಂತ ಹೇಳಿದ್ರೆ ತಪ್ಪು ತಿಳಿಬಾರದು. ಏನು? ಸನ್ನಿಧಾನದಲ್ಲಿ ನನ್ನ ಜಿಜ್ಞಾಸೆ ಅಷ್ಟೇ. ಯಾಕಂದ್ರೆ ಉತ್ತರ ಸಿಗದೇ ಇದ್ದಾಗ ಯಾರೆಲ್ಲಾದ್ರೂ ಉತ್ತರ ಪಡಿಬೇಕಲ್ಲ. ಇದು ಸಾಧ್ಯವಾಗ್ತದೆಯೋ ಆಚಾರ್ಯರೇ? ಯಾಕ? ರಣಕ್ಷೇತ್ರದಲ್ಲಿ ಎಲ್ಲವನ್ನೂ ಗೆದ್ದವರು ತಲೆ ಎತ್ತಿ ನಿಂತಾಗ ಅಂಥವರನ್ನು ವಿವಾಹವಾಗಬೇಕು, ಇದು ಪಣ. ಆದ್ರೆ ಇಂಥವರು ತೋರಿಸಿದನ್ನು ಮದುವೆ ಆಗಬೇಕು, ಇದು ಹೊಸತ್ತಿದ್ದು, ನಮಗೆ ಗೊತ್ತಿಲ್ಲ ಇದು. ಹಾಗೆಂತ ಭೀಷ್ಮಾಚಾರ್ಯರು ತಪ್ಪು ಮಾಡಲಿಕ್ಕೆ ಇಲ್ಲ, ನಮಗೆ ಗೊತ್ತಿದೆ ಅದು. ಹಸ್ತಿನೆಯ ಧರ್ಮಪೀಠ ಎಂದು ಸಟೆಯಾಡುವುದಕ್ಕೆ ಸಾಧ್ಯ ಇಲ್ಲ. ಧರ್ಮಪೀಠದಲ್ಲಿ ಸುಳ್ಳೆಂಬುದು ಬಾರದು. ಅಂತಲ್ಲಿ ಭೀಷ್ಮಾಚಾರ್ಯರು ಇಂಥ ನಿಲುವನ್ನು ಯಾಕೆ ತಗೊಂಡ್ರು ನಮಗೆ ಗೊತ್ತಾಗ್ತಾ ಇಲ್ಲ. ಹಾಗೆಂತ ಆಧಾರವಿಲ್ಲದೆ ನೀವು ಮಾತಾಡ್ಲಿಕ್ಕಿಲ್ಲ, ಗೊತ್ತಿದೆ ನಮಗೆ. ಆದ್ರೆ ಒಂದು ಕೇಳುವುದಕ್ಕೆ ಜಿಜ್ಞಾಸೆ ಇದೆ. ಏನು? ಈ ರೀತಿಯ ವಿವಾಹ ಅಂದ್ರೆ ತಾನು ಎಲ್ಲರನ್ನು ಗೆದ್ದು ತಾನು ವಿವಾಹವಾಗದೆ ತನ್ನ ತಮ್ಮನನ್ನು ಇನ್ನೊಬ್ಬನನ್ನು ತೋರಿಸುವಂತ ವಿವಾಹ ವಿಧಿಗಳು ಶಾಸ್ತ್ರದಲ್ಲಿ ಎಲ್ಲಾದ್ರೂ ಉಂಟೆ? ಅಲ್ಲ, ಹಿಂದೆ ಎಂದಾದ್ರೂ ಆದದ್ದಿದೆಯಾ? ಯಾಕಂದ್ರೆ ಬದುಕಿನ ಆದರ್ಶಗಳು ಎಷ್ಟೋ ಸಲ ನಾವು ಸಾಗಿ ಬಂದಂತಹ ದಾರಿಯೇ ನಮಗೆ ಆದರ್ಶವಂತೆ. ಬದುಕಿನಲ್ಲಿ ಹೇಗೆ ನಾವು ಸಾಗಬೇಕು ಅಂತ ತೋರಿಸುವುದಕ್ಕೆ ಯಾವುದೇ ಗುರುಗಳ ಅಗತ್ಯವಿಲ್ಲ, ಸಾಗಿ ಬಂದ ದಾರಿಯೇ ನಮಗೆ ಪಥದರ್ಶನವಾಗ್ತದೆ. ಅಲ್ಲ, ನಾವು ಜೀವಿಸುವಂತಹ ಸಮಾಜದಲ್ಲಿ ಯಾರು ಆದರ್ಶವಾದಂತಹ ವ್ಯಕ್ತಿತ್ವವನ್ನು ಹೊಂದಿ ಅವರ ನಡೆಯೇ ನಮಗೆ ಪಥದರ್ಶನವಾಗ್ತದೆ. ಹಾಗಾಗಿ ಈ ರೀತಿಯ ವಿವಾಹಕ್ಕೆ ಪಥದರ್ಶನ ಮಾಡಿದಂತ ಯಾವುದೋ ಘಟನೆಗಳು ನಡೆದಿರಬಹುದು ಅಂತ ನನಗೆ ಅನ್ನಿಸ್ತದೆ. ಒಂದು ವೇಳೆ ಹಾಗೆ ಇದ್ದರೆ ಸನ್ನಿಧಾನದಿಂದ ಹೇಳಬೇಕು ಅಂತ ನಮಗೆ ಆಶೆ ಇದೆ, ಹೇಳಬಹುದಾ? ರಾಜಕುಮಾರಿ, ಯಾರು ಗೆದ್ದು ತಂದಿದ್ದಾರೋ ಅವರೇ ಮದುವೆ ಆಗಬೇಕಾದ್ದು ಧರ್ಮ ಅಲ್ವಾ? ಹಾಗೆಂದು ಅಣ್ಣನಾದವನು ತಮ್ಮನಿಗೆ ಹೆಣ್ಣು ತಂದು ಮದುವೆ ಮಾಡಿಸಬಾರದು ಎಂಬುದು ಶಾಸ್ತ್ರದಲ್ಲಿ ಎಲ್ಲಿಯೂ ಇಲ್ಲ. ಸರಿ, ಎಲ್ಲಾ ದೇಶಗಳ ರೀತಿ ರಿವಾಜುಗಳು ಒಂದೇ ರೀತಿ ಇರಬೇಕು ಅಂತೇಳಿ ಏನಿಲ್ಲ. ಒಬ್ಬನ ಜೀವನ ಪದ್ಧತಿ ಇನ್ನೊಬ್ಬನ ಜೀವನ ಪದ್ಧತಿಗೆ ಹೋಲಿಕೆಯಾಗಬೇಕು ಎಂದೇನೂ ಇಲ್ಲ. ಆದ್ದರಿಂದ ನೀನು ಹೇಳಿದಂತೆ ಈಗ ಹಸ್ತಿನಾವತಿಯಂತೆಯೇ ಇರುವಂತಹ ಇನ್ನೊಂದು ಚಕ್ರವರ್ತಿ ಪೀಠ ಇದೆಯಾ? ಇಲ್ಲ. ಛಪ್ಪನ್ನ ದೇಶಗಳಲ್ಲಿ ಕಾಶಿ ಕ್ಷೇತ್ರ, ಕಾಶಿರಾಜನ ರಾಜ್ಯವೇ ಒಂದು ಪ್ರತ್ಯೇಕ ಹೌದೋ ಅಲ್ವಾ? ಹೌದು. ಅಲ್ಲಿಗೆ ಇಲ್ಲಿದ ನಿಯಮ ಅನ್ವಯಿಸ್ತದ? ಇಲ್ಲವೇ ಇಲ್ಲ. ಕಾಶಿ ದೇಶದಿಂದ ತಂದಂತಹ ಕುವರಿಯರಲ್ಲಿ ಇಬ್ಬರಿಗೆ ನಮ್ಮ ಈ ನಿಯಮ ಒಪ್ಪಿಗೆಯಾಗುತ್ತದೆ ಅಂತೇಳಿ ಆದರೆ ಇನ್ನೊಬ್ಬಳಿಗೆ ಅದು ಸಾಧುವಲ್ಲ ಅಂತೇಳಿ ಅನ್ನಿಸ್ತದೆ ಅಂತೇಳಿ ಆದ್ರೆ ಈಗ ನನ್ನ ನಿಲುವನ್ನು ನೀನೇ ಹೇಳಿದಿ, ಗೆದ್ದು ತಂದವರು ಮದುವೆಯಾಗಬೇಕಾದ್ದು ಧರ್ಮ, ಇದು ಶಾಸ್ತ್ರ ಅಂತ ಹೇಳಿ.
ಆಗತದೋ ಅಂತೇಳಿ ಕೇಳುವುದು ನಾನು. ಯಾಕೆ ಈಗ ಆಗುವುದಿಲ್ಲ? ಗೆದ್ದು ತಂದವರೇ ಮದುವೆಯಾಗಬೇಕು ಎಂಬ ನಿರ್ಣಯ ಇದ್ರೆ ನಾನು ಗೆದ್ದು ತರುತ್ತಿದ್ದೇನೆ. ಓ ಹೋ ಹೋ ಹೋ. ಗೆದ್ದು ತಂದವರೇ ಮದುವೆಯಾಗಬೇಕು ಎಂಬ ನಿರ್ಣಯ ಇಲ್ಲ. ತಮ್ಮನಿಗೆ ಮದುವೆ ಮಾಡಿಸುವುದಕ್ಕೆ ಬೇಕಾಗಿ ಅಣ್ಣ ಹೆಣ್ಣನ್ನು ಕರೆತರಬಹುದು ಎಂಬುದು ನಮಗೆ ಸಮ್ಮತವಾದ್ದರಿಂದ, ನಮ್ಮ ಜನನಿಗೆ ಹಿತವಾದ್ದರಿಂದ ನಾನು ನಿಮ್ಮನ್ನು ಕರೆತಂದದ್ದು. ನಾನು ತಂದದ್ರಿಂದ ನಾನೇ ಮದುವೆಯಾಗಬೇಕು ಅಂತೇಳಿ ನಿನ್ನ ಒತ್ತಾಯ ಅಂತೇಳಿ ಆದ್ರೆ, ನಿನ್ನ ಅಭಿಪ್ರಾಯ ಅಂತೇಳಿ ಆದ್ರೆ ಅದಕ್ಕೊಂದು ಅಡ್ಡಿ ಉಂಟು. ಏನು? ಕೇಳು. ಸರಸಿ ಜಾನನ ಕೇಳು ಪೇಳುವೆನು, ಪೇಳುವೆನು. ಸರಸಿ ಜಾನನ ಕೇಳು ಪೇಳುವೆನು, ಪಿತನಾದ ಶಂಕನು ಧರಣಿ ಪಾದಗೆ ಸತ್ಯವತಿಯಳನು, ಪಿತನಾದ ಶಂಕನು ಧರಣಿ ಪಾದಗೆ ಸತ್ಯವತಿಯಳನು. ಸರಸಿ ಜಾನನ ಕೇಳು ಪೇಳುವೆನು, ಪಿತನಾದ ಶಂಕನು ಧರಣಿ ಪಾದಗೆ ಸತ್ಯವತಿಯಳನು. ತರುವ ಕಾಲದೊಳವಳ ಪಿತ ಕಂದರನ ಬಳಿಯೊಳು ಗೈದೆ ಶಪಥವ, ತರುವ ಕಾಲದೊಳವಳ ಪಿತ ಕಂದರನ ಬಳಿಯೊಳು ಗೈದೆ ಶಪಥವ. ಮರಣ ಪರ್ಯಂತರವೂ ಸತಿಯರ ಮುರಿದೆ ರಾಜವ ನಾಳೆ ನಿನ್ನೂತ. ಸರಸಿ ಜಾನನ ಕೇಳು ಕೇಳು. ಓ ಸರಸಿಜಾನನೇ, ನಿರೀಕ್ಷೆ ಬಹಳಷ್ಟು ದೊಡ್ಡದಾಗಿರ್ತದೆ. ಹಾ. ಆದರೆ ತನ್ನ ಅಪೇಕ್ಷೆ ಈಡೇರ್ತದೋ ಇಲ್ವೋ ಎಂಬಂತಹ ಆತಂಕದಲ್ಲಿ ನೀನು ನನ್ನಲ್ಲಿ ನಾನೇ ನಿನ್ನನ್ನು ಮದುವೆಯಾಗಬೇಕು ಎಂಬಂತಹ ಅಪೇಕ್ಷೆಯನ್ನು ಮುಂದಿಟ್ಟಿದ್ದಿ. ಲೋಕದ ರೂಢಿಯನ್ನು ತಮ್ಮ ಮುಂದೆ. ಲೋಕದ ರೂಢಿ ಹೌದು. ಆದರೆ ಲೋಕದ ರೂಢಿಯೊಂದಿಗೆ ನಾವು ಹೇಗೆ ಬೆರೆದಿದ್ದೇವೆ, ನಮ್ಮ ಜೀವನ ಕ್ರಮವೇನು, ನನ್ನ ಹಿಂದಿನ ಜೀವನ ಪದ್ಧತಿ, ನಾನು ಭೀಷ್ಮ ಯಾಕಾದೆ ಎಂಬುದರಲ್ಲಿ ದೊಡ್ಡ ಹಿನ್ನೆಲೆ ಇದೆ. ಹೌದೇ? ಹೌದೌದು. ಓ. ನನ್ನ ಅಪ್ಪರಾದಂತಹ ಶಂತನು ಚಕ್ರವರ್ತಿಗಳು ತನ್ನ ಮಡದಿಯಾದಂತಹ ಗಂಗಾದೇವಿಯನ್ನು ಕಳಕೊಂಡ ಮೇಲೆ ಚಿಂತಾಕ್ರಾಂತರಾಗಿದ್ದಂತಹ ಸಂದರ್ಭದಲ್ಲಿ ಆ. ಬೆಸ್ತರ ಅಧಿಪನಾದಂತಹ ಕಂಧರನ ಮಗಳನ್ನು ಕಂಡು ಮೋಹಿಸಿದನಂತೆ. ಹಾ. ಬೆಸ್ತಾಧಿಪನಾದಂತಹ ಕಂಧರ ತನ್ನ ಮಗಳಾದಂತಹ ಯೋಜನಗಂಧಿ ಎಂಬವಳನ್ನು ಸಮರ್ಥನಾದಂತಹ ಯುವಕನೊಬ್ಬನಿಗೆ ಮದುವೆ ಮಾಡಿಕೊಡಬೇಕು ಎಂಬಂತಹ ಆಸೆ ಇರುವುದು ಸಹಜ ತಾನೆ. ನನ್ನಪ್ಪ ಪ್ರಾಯ ಮೀರಿದ ಮೇಲೆ ಯುದ್ಧಕ್ಕಾಗಿ ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಬೆಸ್ತರ ಕನ್ಯೆಯಾದಂತಹ ಸತ್ಯವತಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಮನಸೋತು ಅವಳನ್ನು ಮದುವೆಯಾಗಬೇಕು ಎಂಬಂತಹ ಇಚ್ಛೆಯನ್ನು ವ್ಯಕ್ತಪಡಿಸಿದಂತಹ ಸಂದರ್ಭ ಅವಳ ಒಡೆಯನಾದಂತಹ ಅವಳ ತಂದೆಯಾದಂತಹ ಕಂಧರ ಬೆಸ್ತರಾಜ ದಾಶರಾಜ ಅಂತೇಳಿ ಅವನನ್ನು ಕರೆಯುತ್ತಾರೆ. ಅವರ ಬೇಡಿಕೆ ಏನಿತ್ತು? ಮುಂದೆ ಕುರುಕುಲದ ಸಿಂಹಾಸನದ ಅಧಿಕಾರಕ್ಕೆ ನನ್ನ ಮಗಳ ಮಗ ಅರ್ಹನಾಗುತ್ತಾನೆ ಅಂತೇಳಿ ಆದರೆ ನಾನು ಮದುವೆ ಮಾಡಿಕೊಡುವುದಕ್ಕೆ ಸಿದ್ಧ ಎಂಬಂತಹ ಒಂದು ತಹವನ್ನು ಹೇಳಿದನಂತೆ. ಬೇಸರದಿಂದ ನನ್ನಪ್ಪ
ನನ್ನ ಕಾರಣಕ್ಕಾಗಿ ಅವಳನ್ನು ಮದುವೆಯಾದರೆ ರಾಜ್ಯ ಅವಳ ಮಕ್ಕಳಿಗೆ ಹೋಗುತ್ತದೆ ಎಂಬಂತಹ ಆತಂಕದಿಂದ ದುಃಖದತ್ತರಾದಂತಹ ಸಂದರ್ಭ, ನಾನು ಅಪ್ಪನ ದುಃಖವನ್ನು ಬಿಡಿಸುವುದಕ್ಕಾಗಿ, ಅದಕ್ಕೊಂದು ಪರಿಹಾರ ಕಂಡುಕೊಳ್ಳುವುದಕ್ಕಾಗಿ ದಾಶರಾಜನಲ್ಲಿ ಹೋಗಿ ನಾನೇ ಕನ್ಯೆಯನ್ನು ಅಪ್ಪನಿಗಾಗಿ ಬೇಡಿದ್ದು. ಯಾಕಂದ್ರೆ ಈ ಪ್ರಪಂಚದಲ್ಲಿ ಇರುವ ಪದ್ಧತಿ ಹೇಗೆ, ಮಗನಿಗೆ ಅಪ್ಪ ಮದುವೆ ಮಾಡಿಸಬೇಕು, ಅಲ್ಲ ಅಂತೇಳಿ ಆದರೆ ಅಜ್ಜ ಮೊಮ್ಮಗನಿಗೆ ಮದುವೆ ಮಾಡಿಸಬೇಕು. ಮಗನಾದಂತಹ ನಾನು ನನ್ನ ಅಪ್ಪನಿಗೆ ಮದುವೆ ಮಾಡಿಸುವುದಕ್ಕೆ ಹೊರಟಿದ್ದೆ. ಯಾಕಂದ್ರೆ ಅಪ್ಪನ ಮ್ಲಾನ ವದನ ನನಗೆ ಸಹಿಸಿಕೊಳ್ಳುವುದಕ್ಕಾಗಲಿಲ್ಲ. ಆದ ಕಾರಣದಿಂದಲಾಗಿ ಮಂತ್ರಿಯ ಮುಖೇನ ಈ ವಿಚಾರ ತಿಳಿದು ಕಂದರದಲ್ಲಿ ಹೋಗಿ ಶಂತನು ಚಕ್ರವರ್ತಿಗಳಿಗೆ ಬೇಕಾಗಿ ಕನ್ಯೆಯನ್ನು ಕೇಳಿದವನು ನಾನು, ಬೇಡಿದವನು ನಾನು. ಅದೇ ಮಾತು ಬಂತವನ ಬಾಯಲ್ಲಿ, ನನ್ನ ಮಗಳ ಮಕ್ಕಳಿಗೆ ಕುರುಕುಲದ ಅಧಿಕಾರ ಸಿಗುತ್ತದೋ ಹಾಗಾದರೆ ಮದುವೆ ಮಾಡಿ ಕೊಡ್ತೇನೆ. ಆವಾಗ ಶಂತನು ಚಕ್ರವರ್ತಿಗಳ ಬಾಡಿದ ಮುಖವೇ ನನಗೆ ನೆನಪಾಗಿ ಹೋಯಿತು. ನಿನ್ನ ಮಗಳನ್ನು ನನ್ನ ಅಪ್ಪನಿಗೆ ಮದುವೆ ಮಾಡಿಸಿಕೊಟ್ಟೆ ಅಂತೇಳಿ ಆದರೆ ಅವಳಲ್ಲಿ ಜನಿಸುವಂತಹ ಮಕ್ಕಳಿಗೆ ಕುರುಕುಲದ ಸಿಂಹಾಸನದ ಅಧಿಕಾರ ಸಿಗ್ತದೆ, ನಾನು ಪಟ್ಟ ಏರುವುದಿಲ್ಲ ಅಂತೇಳಿ ಪ್ರತಿಜ್ಞೆ ಮಾಡಿದೆ. ಅಲ್ಲಿಗೂ ಅವನು ಸಮಾಧಾನಗೊಳ್ಳಿಲ್ಲ. ಶಂತನು ಚಕ್ರವರ್ತಿಗಳ ಔರಸ ಪುತ್ರನಾದಂತಹ ನಾನು ಸಿಂಹಾಸನ ಏರುವುದಿಲ್ಲ ಎಂಬ ನಂಬಿಕೆಯನ್ನು ಕಂದರನಿಗೆ ಕೊಟ್ಟೆ ಅಂತೇಳಿ ಆದರೆ ಅಷ್ಟು ಭರವಸೆ ಸಾಕಾಗಲಿಲ್ಲ. ನಾನು ಸಿಂಹಾಸನ ಏರುವುದಿಲ್ಲ, ಒಂದು ವೇಳೆ ನನಗೆ ಮುಂದೆ ಮದುವೆಯಾಗಿ ನನಗೆ ಮಗ ಜನಿಸಿದರೆ ಅವನು ಸಿಂಹಾಸನವನ್ನು ಬಿಟ್ಟಾನೆಯೇ. ಆದ್ದರಿಂದ ಶಂತನುವಿಗೆ ಸತ್ಯವತೀ ದೇವಿಯನ್ನು ಮದುವೆ ಮಾಡಿಸಿದೆ ಅಂತೇಳಿ ಆದರೆ ಮುಂದೆ ಇದು ಘರ್ಷಣೆಗೆ ಕಾರಣವಾಗುತ್ತದಲ್ಲ, ಆವಾಗ ನನ್ನ ಮಗಳ ಪರಿಸ್ಥಿತಿ ಏನು, ಅದಕ್ಕೆ ಪರಿಹಾರ ಏನು? ಆವಾಗ ಘೋರವಾದಂತಹ ಪ್ರತಿಜ್ಞೆಯನ್ನು ನಾನು ಮಾಡಿದವನು. ಏನು? ದೇವತೆಗಳ ಸಾಕ್ಷಿಯಾಗಿ ಈ ಧರೆಯಲ್ಲಿ ನಾನು ಸಿಂಹಾಸನ ಏರುವುದಿಲ್ಲ ಒಂದು, ಅಷ್ಟು ಮಾತ್ರವಲ್ಲ, ಲೋಕದಲ್ಲಿರುವಂತಹ ಸಮಸ್ತ ಸ್ತ್ರೀಯರೂ ಕೂಡ ನನ್ನ ತಾಯಿ ಭಾಗೀರಥಿಗೆ ಸಮಾನ ಎಂಬಂತಹ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ನಾನು ಮದುವೆಯೇ ಆಗುವುದಿಲ್ಲ. ಆದ ಕಾರಣ ದೇವತೆಗಳು ಸಂತೋಷದಿಂದ ನನ್ನನ್ನು ಭೀಷ್ಮ ಭೀಷ್ಮ ಎಂದು ಕೊಂಡಾಡಿದರು. ನನ್ನ ಅಪ್ಪನಿಗೆ ನನ್ನಮ್ಮ ಮದುವೆಯಾಗಿ ಹಸ್ತಿನಾವತಿಯ ಹೊಸ್ತಿಲನ್ನು ತೊಳೆದಳು ಸತ್ಯವತೀ ದೇವಿ. ಆ ಮಹಾ ಸಾಧ್ವಿಯೊಡನೆ ನೀನು ಇಷ್ಟು ದಿನಗಳನ್ನು ಕಳೆದದ್ದು ಅಂಬಾ. ಆದ ಕಾರಣ ನಾನು ಮಾಡಿದಂತಹ ಪ್ರತಿಜ್ಞೆ ಇದು ಭೀಷ್ಮ ಪ್ರತಿಜ್ಞೆ. ಆದ್ದರಿಂದಲೇ ಹುಟ್ಟಿನಿಂದ ದೇವವ್ರತನಾಗಿ ಬೆಳೆದವನು ನಾನು. ಈ ಭೀಷಣವಾದಂತಹ ಪ್ರತಿಜ್ಞೆಯನ್ನು ಮಾಡಿದಂತಹ ನನಗೆ, ಕಂಧರನ ಮಗಳನ್ನು ಮದುವೆ ಮಾಡಿಸಿದಂತಹ ನನಗೆ ತನ್ನ ಮನ ಒಲಿದು ನನ್ನನ್ನು ಇಚ್ಛಾವರಣಿಯಾಗು ಮಗನೇ ಅಂತೇಳಿ ಹರಸಿದವನು ನನ್ನಪ್ಪ ಶಂತನು ಚಕ್ರವರ್ತಿಗಳು. ಈಗ ಹೇಳು, ನೀನೇ ಹೇಳಿದಂತೆ ಗೆದ್ದು ತಂದಂತಹ ನೀನೇ ನನ್ನನ್ನು ಮದುವೆಯಾಗಬೇಕು ಅಂತೇಳಿ ಹೇಳ್ತೀನಿ ಆದರೆ ಇದು ಲೋಕದಲ್ಲಿ ಎಲ್ಲ ಜನಜನಿತವಾಗಿದೆ. ನಾನು ಮಾಡಿದಂತಹ ಪ್ರತಿಜ್ಞೆ ದೇವಾದಿ ದೇವರ್ಗಳಿಗೂ ಗೊತ್ತು, ಸಮಸ್ತ ಭೂಮಂಡಲಕ್ಕೆ ಗೊತ್ತು. ಆದರೂ ನೀನು ಕೇಳ್ತೀನಿ ಅಂತೇಳಿ ಆದರೆ ಮದುವೆಯಾಗುವುದಕ್ಕೆ ಹೇಗೂ ಸಾಧ್ಯವಿಲ್ಲ. ಈ ತೊಡಕುಂಟು ನನಗೆ. ಆದ್ದರಿಂದ ಮತ್ತೊಮ್ಮೆ ನಿನ್ನಲ್ಲಿ ಕೇಳೋದು, ನಾನು ಸಮರ್ಥನಾದಂತಹ ಅಧಿಕಾರವುಳ್ಳವನು, ವಿಚಿತ್ರ ವೀರ್ಯ, ಹಸ್ತಿನಾವತಿಯ ಚಕ್ರವರ್ತಿ, ಅವನನ್ನು ನೀನು ಮದುವೆಯಾಗಿ ನಮ್ಮ ಕುಲವನ್ನು ಉದ್ಧರಿಸಬೇಕು ಅಂತೇಳಿ ಕೇಳೋದು ನಾನು. ಆಚಾರ್ಯರೇ, ಏನು? ನಿಮ್ಮ ಮುಂದೆ ನಿಂತು ಮಾತನಾಡುವ ಎದೆಗಾರಿಕೆ ನನಗಿಲ್ಲ. ಆಹಾ, ಹಸ್ತಿನೆಯ ಧರ್ಮಪೀಠ ಇದು. ಇಷ್ಟೆಲ್ಲ ವೈಯಕ್ತಿಕವಾದಂತಹ ಹಿನ್ನೆಲೆ ನಿಮಗೆ ಒಂದು ಬಾಧಕವಾಗಿ, ಮದುವೆಗೆ ಬಾಧಕವಾಗಿ ಉಂಟು ಅಂತ ಆದ್ರೆ ತಪ್ಪು ತಿಳಿಬಾರದು. ಏನು? ಕಾಶಿ ದೇಶಕ್ಕೆ ಬರುವಾಗ ನಿಮ್ಮ ರಥದಲ್ಲಿ ವಿಚಿತ್ರ ವೀರನೂ ಇರುತ್ತಿದ್ರೆ ಬಹುಶಃ
ಬಹುಶಃ ಈ ಪ್ರಶ್ನೆಗಳೆಲ್ಲ ಉದ್ಭವಿಸ್ತಾ ಇರಲಿಲ್ಲ. ಹ್ಮ್ ಅಲ್ಲ, ಆಗಿ ಹೋದ ಮೇಲೆ ಏನೂ ಮಾತಾಡ್ಬೋದು, ಅದಲ್ಲ, ನಾನು ಹಾಗೆ ಮಾತಾಡ್ತಾ ಇಲ್ಲ. ಹ್ಮ್ ಅಲ್ಲಿ ಒಂದು ಮಾತು ಹೇಳ್ತಿದ್ರೆ, ಹ್ಮ್ ನಮಗೆ ಕೇಳುವಾಗೆ ಹೇಳ್ತಿದ್ರೆ ಹ್ಮ್ ಬಹುಶಃ ಈ ಎಲ್ಲ ಜಿಜ್ಞಾಸೆಗಳು ಬರ್ತಿರ್ಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅಂಬ, ಆ, ಹಸ್ತಿನಾವತಿಯ ಚಕ್ರವರ್ತಿ ಪೀಠವನ್ನು ನನ್ನ ತಮ್ಮನಾದಂತಹ ವಿಚಿತ್ರವೀರ ಏರುವಂತಹ ಸಂದರ್ಭದಲ್ಲಿ ನಾನು ಮೊದಲೇ ನನ್ನ ಅಪ್ಪನಿಗೆ ಕೊಟ್ಟ ಮಾತಿನಂತೆ ಏನಿದ್ರೂ ಕೂಡ ಸಿಂಹಾಸನದ ರಕ್ಷಣೆಯ ಹೊಣೆ ನಮಗೆ. ಆ, ರಾಜಕುಮಾರಿ, ನಿನ್ನ ಅಪ್ಪನನ್ನು ದೂಷಿಸುವುದು ನಾನಲ್ಲ, ಆ, ನನಗೆ ತಿಳಿದು ಬಂದಂತಹ ವಿಚಾರ. ರಾಜಕುಮಾರಿಯರ ವಿವಾಹ ಸಂಭ್ರಮ ಪ್ರತಾಪಸೇನ ಕಾಶಿ ದೇಶದಲ್ಲಿ ವಿರಚಿಸುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದನಂತೆ. ಆ, ಆ ಸಂದರ್ಭದಲ್ಲಿ ಹಸ್ತಿನಾವತಿ ಒಂದು ಚಕ್ರವರ್ತಿ ಪೀಠ ಎಂಬಂತಹ ಗೌರವವೂ ಕೂಡ ಇಲ್ಲದೆ ಸ್ವಯಂವರವನ್ನು ಏರ್ಪಡಿಸಿದಂತಹ ನಿನ್ನ ಜನಕ ಈ ಸ್ವಯಂವರ ಹೇಗೆ ನಡೆಯಬೇಕು, ಓ, ಗುರುಕುಲ ಭೀಷ್ಮನಿಗೆ ಅರಿಯದ ಹಾಗೆ ತಿಳಿಯಬಾರದು ಎಂಬ ಒಂದು ಉದ್ದೇಶವೋ ದುರುದ್ದೇಶವೋ. ಹಾಗಾದರೆ ಚಕ್ರವರ್ತಿ ಪೀಠಕ್ಕಿರುವಂತಹ ಗೌರವ ಇದೆಯಲ್ಲ, ಇದೇ ಕಾರಣಕ್ಕಾಗಿ ಸತ್ಯವತೀ ದೇವಿ ನನಗೆ ಅನುಜ್ಞೆಯನ್ನು ಮಾಡಿದ್ದು, ನೀನೇ ಹೋಗು, ಸಮಸ್ತ ರಾಜಾಧಿರಾಜರನ್ನು ಗೆದ್ದು ಆ ಕುಮಾರಿಯರನ್ನು ವಿಚಿತ್ರವೀರ್ಯನಿಗಾಗಿ ಗೆದ್ದು ತೆಗೆದುಕೊಂಡು ಬಾ, ಕರೆದುಕೊಂಡು ಬಾ ಅಂತೇಳಿ ತಾಯಿಯ ಆಜ್ಞೆ. ಆದ್ದರಿಂದ ಅಮ್ಮ, ನಿನ್ನ ಆಜ್ಞೆಯನ್ನು ಪೂರೈಸ್ತೇನೆ, ವಿಚಿತ್ರವೀರ್ಯನನ್ನು ಕರ್ಕೊಂಡು ಹೋಗುತ್ತೇನೆ ಅಂತೇಳಿ ಹೇಳುವುದಕ್ಕೆ ನನಗೆ ನಾಲಿಗೆ ಇಲ್ಲ. ಆದ ಕಾರಣ ಮಹಾ ಸಾಮ್ರಾಜ್ಞಿಯಾದಂತಹ ಸತ್ಯವತೀ ದೇವಿಯ ಮಾತನ್ನು ನಡೆಸುವುದಕ್ಕೋಸ್ಕರ ನಾನೇ ರಥವೇರಿ ಅಲ್ಲಿಗೆ ಬಂದವನು. ಆಮೇಲೆ ಒಂದು ವೇಳೆ ನಾನು ಮದುವೆಯಾಗುವುದಿಲ್ಲ ಎಂಬಂತಹ ವಿಚಾರ ನಿನ್ನ ಅಪ್ಪನಿಗೂ ಗೊತ್ತಿರಬಹುದು. ಬಹುಶಃ ಹಾಗೆ ಕರೆ ಕೊಡೋದೇ ಇರಬಹುದು, ಹಾಗೇ ಇರಬಹುದು. ಆದರೆ ನಾನು ತಮ್ಮನಿಗೆ ಮದುವೆ ಮಾಡಿಸುವುದು ಎಂಬಂತಹ ಒಂದು ಯೋಚನೆ ನಿನ್ನ ಅಪ್ಪನಿಗೆ ಬಾರದೇ ಇರಲಿಕ್ಕಿಲ್ಲ. ಆದ್ದರಿಂದಲೇ ನಿಮ್ಮನ್ನು ಕರಕೊಂಡು ಬರುವಂತಹ ಹೊತ್ತಿನಲ್ಲಿ ನಿನ್ನಪ್ಪ ಕೈ ಮುಗಿದು ನನ್ನಲ್ಲಿ ಬೇಡಿಕೊಂಡದ್ದಿಷ್ಟೇ, ನಾನು ಅವನ ಅಳಿಯ ಎಂಬ ಭಾವನೆ ಅವನಲ್ಲಿದ್ದರೆ, ಅಳಿಯನಾಗುತ್ತೇನೆ, ಆಗಬೇಕು ಅಂತೇಳುವಂತಹ ಭಾವನೆ ಇದ್ದರೆ ಕೈ ಮುಗಿದು ಎನ್ನ ಕುಲಕೋಟಿಯನ್ನು ಉದ್ಧರಿಸಬೇಕು ಅಂತೇಳಿ ನನ್ನನ್ನು ಬೇಡುವಂತಹ ಸ್ಥಿತಿ ಅವನಿಗೆ ಬರುತ್ತಿರಲಿಲ್ಲ. ಆದ್ದರಿಂದಲೇ ನನ್ನ ತಮ್ಮನಾದಂತಹ ವಿಚಿತ್ರವೀರ್ಯನಿಗೆ ನಾನು ಕನ್ನೆಯರನ್ನು ಕರೆತರ್ತೇನೆ ಎಂಬ ಸೂಚನೆ ಅವನಿಗೆ ದೊರಕಿತ್ತು. ಹೇಗೆ ಉದ್ಧರಿಸಬೇಕು ಕುಲಕೋಟಿಯನ್ನು, ನಿಮ್ಮಿಷ್ಟ ಬಂದಂತೆ ವ್ಯವಹರಿಸಬಹುದು. ಆವಾಗ ನಾನು ಹೇಳಿದ್ದುಂಟು, ಮದುವೆಗೆ ಕರೆಯುತ್ತೇನೆ, ಬರಬೇಕು ಅಂತೇಳಿ. ಇಷ್ಟು ನಡೆದ ಮೇಲೆ ನಾನು ಮದುವೆಯಾಗಬೇಕು ಎಂಬ ಮಾತಿನಲ್ಲಿ ಅರ್ಥವಿದೆಯೇ? ಆಚಾರ್ಯರೇ, ನಮ್ಮನ್ನು ವಿವಾಹವಾಗುವುದಕ್ಕೆ ವೈಯಕ್ತಿಕವಾದಂತಹ ನಿಮ್ಮ ನಿಲುವು ಒಂದು ಬದ್ಧತೆ ಅಡ್ಡಿಯಾಗುತ್ತದೆ. ಅದು ಬದಲಾಯಿಸಲಾಗದ ಬದ್ಧತೆ ಅದು, ಅಲ್ವೇ? ಹೌದು. ಮದುವೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ, ತಪ್ಪಲ್ಲ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ವೈಯಕ್ತಿಕವಾದಂಥ ನಿಲುವು ಇರುತ್ತದೆ. ಎಷ್ಟೋ ವಿಚಾರಗಳು ಕಣ್ಣಿಗೆ ಕಾಣದ ವಿಚಾರಗಳು ಇರ್ತದೆ, ಕೆಲವು ಕಣ್ಣಿಗೆ ಕಾಣುವ ವಿಚಾರಗಳು ಇರ್ತದೆ. ಕಣ್ಣಿಗೆ ಕಾಣದ ವಿಚಾರ ಅಂತ ಹೇಳಿದ ಕೂಡಲೇ ಅದನ್ನು ಅಶ್ಲೀಲವೋ ಅಸಭ್ಯ ಅಂತ ಹೇಳುವುದಕ್ಕಾಗುವುದಿಲ್ಲ. ಕಣ್ಣಿಗೆ ಕಾಣದ್ದು ಕನಸೂ ಇರಬಹುದು. ಆದರೆ ಇಷ್ಟೆಲ್ಲ ಆಗುವಾಗ ನಿಮಗೆ ನಿಮ್ಮ ತಾಯಿಗೆ ವಿವಾಹ ಮಾಡುವಂತ ಜವಾಬ್ದಾರಿ ನಿಮಗೆ ಆಗಿತ್ತಾಗ, ಹೌದು, ಆ ಒಂದು ನೆಗಳತೆ ಬಹುಶಃ ಅದೇ ಭೀಷ್ಮಾಚಾರ್ಯರ ವ್ಯಕ್ತಿತ್ವಕ್ಕೆ ದೊಡ್ಡ ಕನ್ನಡಿ ಅದು. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕನ್ನಡಿ ಇರುವುದಿಲ್ಲ ಆಚಾರ್ಯರೇ. ಕನ್ನಡಿಯ ಗಾತ್ರ ದೊಡ್ಡದಿರಬಹುದು, ಆದರೆ ಕನ್ನಡಿಯಲ್ಲಿ ಕಾಣುವಂತ ಪ್ರತಿಬಿಂಬ ಅವನದ್ದೇ ತಾನೆ, ಬೇರೊಬ್ಬನದು ಬರುವುದಕ್ಕೆ ಸಾಧ್ಯ ಇಲ್ಲಲ್ಲ. ನನ್ನ ಬದುಕಿನಲ್ಲಿಯೂ ಒಂದು ಕನ್ನಡಿಯ ಪ್ರವೇಶವಾಗಿದೆ. ಆ ಕನ್ನಡಿಯಲ್ಲಿ ಪ್ರತಿಬಿಂಬ ನನ್ನದು ಮಾತ್ರ ಅಲ್ಲ. ಆ ವಿಚಾರವನ್ನು ಹೇಳುವುದಕ್ಕೆ ಮನ ಮಾಡಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಈಗ ನನಗೆ ಮದುವೆಯಾಗುವುದಕ್ಕೆ ಸಾಧ್ಯವಿಲ್ಲ ಎಂಬ ವಿಚಾರ ನಾನು ತಿಳಿಸಿದ ಮೇಲೆ ನಿನ್ನೊಳಗೆ ಇನ್ನೊಂದು ವಿಚಾರ ಇದೆಯೇ? ಹೌದು, ಅದೇನು ಕೇಳೋಣ. ಇಲ್ಲಿಗೆ ಬರುವಲ್ಲಿಯವರೆಗೆ
ಆ ಕನ್ನಡಿಯ ಮಸುಕನ್ನು ಒರೆಸಲಿಲ್ಲ ನಾನು. ಹಾ, ಹಾ. ಎಷ್ಟೋ ಸಲ ಬದುಕಿನಲ್ಲಿ ಆಗಿ ಹೋದ ವಿಚಾರವನ್ನು ಮರಿಬೇಕಂತೆ ಪ್ರಾಜ್ಞರು ಹೇಳ್ತಾರೆ. ಆಗಿ ಹೋದುದನ್ನೇ ಗ್ರಹಿಸ್ತಾ ಇದ್ದಾಗ ಅದು ಮಾನಸಿಕವಾದಂತಹ ವ್ಯಾಧಿಯಾಗಿ ಪರಿಣಮಿಸ್ತದೆ. ಯಾವಾಗ ಮಾನಸಿಕ ವ್ಯಾಧಿ ನಮಗೆ ಆತುಕೊಂಡಿತೋ ಮತ್ತೆ ಬದುಕು ಏನಿದೆ. ಹಾಗಾಗಿ ಎಷ್ಟೋ ವಿಷಯಗಳನ್ನು ಮರಿಬೇಕು ಅಂತ ನನ್ನ ಅಪ್ಪನೇ ಹೇಳ್ತಾ ಇದ್ರು. ಹಾಗಾಗಿ ಎಷ್ಟೋ ವಿಚಾರಗಳನ್ನು ಬದಿಗೆ ಸರಿಸ್ತಾ ಬಂದವಳು. ಇಲ್ಲಿಗೆ ಬಂದಾಗ ನನ್ನ ವೈಯಕ್ತಿಕ ಜೀವನಕ್ಕೆ ಮಾರಕವಾಗುವಂತಹ ಸ್ಥಿತಿಯಲ್ಲಿ ನಿಮ್ಮ ಪ್ರತಿಜ್ಞೆಗಳು ಇವತ್ತು ನಡೆದಿದೆ ಅಂತ ಆದಾಗ ಈಗ ನನ್ನ ಬದುಕನ್ನು ರೂಪಿಸಿಕೊಳ್ಬೇಕಾದ್ದು ನಾನೇ ಅಲ್ವಾ? ಅದು ಎಲ್ಲಿ ಅಂತ ಪ್ರಶ್ನೆ ಅಲ್ಲ. ಹಾಗಾಗಿ ನನ್ನ ಬದುಕಿಗೆ ನಾನೇ ಶಿಲ್ಪಿ ಆಗುವುದಕ್ಕೆ ಒಂದು ಅವಕಾಶ ಕೊಡ್ತೀರಾ? ಏನು ಕೇಳೋಣ? ಹೇಳಲೆ. ಕರುಣಾನಿಧಿಯವಧರಿಸು ಸರ್ವಜ್ಞ ನೀನು, ಸರ್ವಜ್ಞ ಆಚಾರ್ಯರೇ, ನಿಮ್ಮ ವ್ಯಕ್ತಿತ್ವ ಏನು ಅಂತ ನಮಗೆ ಅರ್ಥವಾಗಿದೆ. ಕಾಶಿ ದೇಶದ ಓರ್ವ ಸಾಮಾನ್ಯ ಹೆಣ್ಣು ಹಸ್ತಿನೆಯ ಧರ್ಮಸಿಂಹಾಸನದ ಮುಂದೆ ನಿಂತು ಈ ರೀತಿ ಮಾತಾಡುವುದಕ್ಕೆ ನೀವು ಅವಕಾಶ ಕೊಟ್ಟಿರಲ್ಲ, ಇದು ವಿಶೇಷ. ನಿಮಗೆ ಕಾಶಿ ದೇಶವು ಒಂದೇ, ಇನ್ನೊಂದು ದೇಶವು ಒಂದೇ. ಯಾವ ದೇಶವಾದ್ರೆ ಏನು? ಹಸ್ತಿನೆಯ ಮುಂದೆ ನಾವು ಇಷ್ಟು ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ನಿಂತು ಮಾತಾಡುತ್ತಿದ್ರೆ ನೀವು ಆಜ್ಞಾಪಿಸಬಹುದಿತ್ತು, ಈ ಹೆಣ್ಮಗಳನ್ನು ಕಾರಾಗೃಹಕ್ಕೆ ಹಾಕಿತ್ತು. ಅಷ್ಟು ಸಾಮರ್ಥ್ಯ ಉಂಟು ನಿಮಗೆ.
ಯಾಕಂದ್ರೆ ಸಿಂಹಾಸನದ ಎದುರು ಸಿಂಹಾಸನಕ್ಕೆ ವಿರುದ್ಧವಾಗಿ ನಾವು ಮಾತಾಡಿದರೆ ಶಿಕ್ಷಿಸುವಂತ ರಕ್ಷಿಸುವಂತ ಹೊಣೆ ಧರ್ಮ ಸಿಂಹಾಸದ ರಕ್ಷಕನಾದಂತ ತಮಗಿದೆ. ಅದೇ ತಾವು ಹಾಗೆ ಮಾಡಲಿಲ್ಲ. ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ತಂದೆಗೆ ಮದುವೆ ಮಾಡಿದವರು ನೀವು. ಅಪ್ಪನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಮ್ಮನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಮೊದಲೇ ತಿಳಿದುಕೊಂಡು ವಿವಾಹ ಸಂಕಲ್ಪರಾಗಿ ನೀವು ದೇವವ್ರತನಾದಂತಹ ನೀವು ಭೀಷ್ಮರಾದದ್ದು, ನಿಮ್ಮ ವ್ಯಕ್ತಿತ್ವದಿಂದ ಭೀಷ್ಮಾಚಾರ್ಯರಾದದ್ದು. ಆಚಾರ್ಯರೇ, ಏನು ಎಷ್ಟೋ ಸಲ ಕಣ್ಣಿಗೆ ಕಾಣುವಂಥದ್ದು ಮಾತ್ರ ಸತ್ಯವಲ್ವಲ್ಲ. ಯಾವುದೇ ಒಂದು ಘಟನೆ ಆಗಬೇಕಿದ್ರೆ ಆ ಘಟನೆಯ ಹಿಂದೆ ವೈಯಕ್ತಿಕವಾದಂತಹ ಒಂದು ಪ್ರವೇಶವೋ ವೈಯಕ್ತಿಕವಾದಂತಹ ನಿಲುವುಗಳು ಇದ್ದೇ ಇರ್ತದೆ. ಪರಾಕ್ರಮವೇ ಪಣ ಎಂಬ ನೆಲೆಯಲ್ಲಿ ನಮ್ಮ ಮೂವರಿಗೂ ಸ್ವಯಂವರ ನಿಶ್ಚಯವಾಯಿತು. ಹಾಗೆ ನಿಶ್ಚಯವಾದಾಗ ನಮ್ಮಪ್ಪ ನಮ್ಮಲ್ಲಿ ಏನೂ ಕೇಳಲಿಲ್ಲ. ನಮ್ಮ ಮೂವರಿಗೂ ಕೂಡ ಮಾನಸಿಕವಾಗಿ ಅದೊಂದು ನೋವೇ ಇತ್ತು. ಯಾವ ಬಡವರ ಮನೆ ಇರಲಿ ಶ್ರೀಮಂತರ ಮನೆ ಇರಲಿ, ವಿವಾಹ ಮಾಡುವ ಹೊತ್ತಿಗೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಾದ್ದು ತಂದೆ ತಾಯಿಗಳ ಕರ್ತವ್ಯ ತಾನೇ. ಒಂದು ವೇಳೆ ಗೊತ್ತಿದ್ರೂ ಕೂಡ ಇಂಥ ವಿವಾಹಕ್ಕೆ ತನ್ನ ಮಗಳ ಆಂತರ್ಯ ಏನಿದೆ, ಅವಳ ಮನಸ್ಸು ಹೇಗಿದೆ ತಿಳಿದುಕೊಳ್ಳುವ ತೋರಿಕೆಗಾದರೂ ಕೂಡ. ಆದರೆ ನಮ್ಮಲ್ಲಿ ಏನಾಯಿತು, ಪರಾಕ್ರಮವೇ ಪಣ ಎಂಬ ನೆಲೆಯಲ್ಲಿ ನಮ್ಮಲ್ಲಿ ಯಾರಲ್ಲೂ ಕೇಳಲಿಲ್ಲ. ಎಲ್ಲ ನಿಶ್ಚಯ ಆಯಿತು. ನಾಳೆಯಿಂದ ಪರಾಕ್ರಮಶಾಲಿಗಳೆಲ್ಲ ಬರ್ತಾರೆ, ಯುದ್ಧವಾಗ್ತದೆ, ರಕ್ತಪಾತವಾಗ್ತದೆ, ಎಲ್ಲರನ್ನೂ ಗೆಲ್ಲಿದವನನ್ನು ನಾವು ವಿವಾಹವಾಗಬೇಕು. ಹೀಗೂ ಉಂಟಾ? ಈಗ ಹೆಣ್ಣು ಬಯಸುವುದು ತನಗೆ ಪೂರಕವಾಗಿ ಒದಗಬಹುದಾದಂಥ ಗಂಡನನ್ನು ಅಲ್ವೇ? ಆದರೆ ನಾಳೆ ಎಲ್ಲರನ್ನೂ ಗೆಲ್ಲಿದವನು ತನಗೆ ಪೂರಕವಾದಂಥ ಗಂಡನಾಗ್ತಾನೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಎಲ್ಲವನ್ನು ಗೆಲ್ಲಿದವನು ತಾನೆ. ಪರಾಕ್ರಮವೇ ಪಣ ಅಲ್ವಾ? ಪರಾಕ್ರಮದ ಮುಂದೆ ವೈಯಕ್ತಿಕವಾದಂತಹ ಯಾವ ಸಂಸ್ಕಾರಗಳು ಕೆಳಗೆ ಬೀಳ್ತದೆ. ಅದು ಅಪ್ಪ ಒಂದು ಮಾತು ಕೇಳ್ಬೋದಿತ್ತಲ್ಲ ಅಂತ ಒಂದು ರೀತಿಯ ಮಾನಸಿಕವಾದಂತಹ ಕ್ಲೇಶದಿಂದ ಹೇಗೂ ನಾಳೆ ನಾವು ಇನ್ನೊಂದು ಮನೆಯನ್ನು ಸೇರುವವರು. ಕಾಶಿಯ ಸಂಪರ್ಕ ನಮಗೆ ಇಂದಿನ ಸಂಜೆ ಕೊನೆಯದು ಅಂತ ಗ್ರಹಿಸಿಕೊಂಡು ಒಂದು ರೀತಿಯ ಮನಸಂತೋಷಕ್ಕಾಗಿ ಗೊಂದಲದ ಗೂಡಾಗಿದ್ದಂಥ ಮನಸ್ಸನ್ನು ತಿಳಿಯಾಗುವುದಕ್ಕಾಗಿ ಸಖಿಯರ ಜೊತೆಯಲ್ಲಿ ಗಂಗಾ ತೀರದಲ್ಲಿ ನಾನು ವಿವರಿಸಲಿಕ್ಕೆ ಹೋಗಿದ್ದೆ. ವಿಹಾರಕ್ಕಾಗಿ? ಹೌದು. ಜಲಕೇಳಿಯನ್ನು ಆಡಿದೆವು, ಹೂವನ್ನು ಕೊಯ್ದೆವು, ದಂಡೆ ಮಾಡಿದೆವು, ಮುಡಿದುಕೊಂಡೆವು. ಆದರೂ ಕೂಡ ಮನಸ್ಸಿನ ಒಳಗೆ ಇದೊಂದು ಚುಚ್ಚುತ್ತಾ ಇತ್ತು ನನ್ನನ್ನು. ನಾಳೆ ದಿವಸ ನಾವು ಅನ್ಯರ ಸೊತ್ತು, ನಮಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಪೂರಕವಾದಂತಹ ಈ ಕಾಶಿಯ ನೆಲ ಇಂದು ನಮಗೆ ಕೊನೆಯದ್ದು. ಗಂಗಾ ಭವಾನಿಯ ಸಾನ್ನಿಧ್ಯ ಇಂದೇ ಕೊನೆಯದ್ದು. ಇಷ್ಟೆಲ್ಲ ವಿಷಾದಗಳಿದ್ರು ಕೂಡ ಅಪ್ಪ ನಮ್ಮಲ್ಲಿ ಹೇಳಬೇಕಿತ್ತು, ಒಂದು ಮಾತು ಹೇಳಬೇಕಿತ್ತು. ಯಾಕೆ ಹೇಳಲಿಲ್ಲ? ಇದು ಕೊರಗುತ್ತಾಯಿತು ನನಗೆ. ಹಾಗೆ ಸಖಿಯನ್ನೆಲ್ಲ ಕಳಿಸಿದೆ. ಒಂದು ವೃಕ್ಷದ ಕೆಳಗೆ ಸುಮ್ಮನೆ ಕುಳಿತಿದ್ದೆ ಅಷ್ಟೇ. ನಾನು ಯೋಚನೆಗಳಿಗೆ ಹಾದಿ ಸಿಕ್ಕದಾದಾಗ, ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದಾಗ ಆಗುವಂಥ ಸ್ಥಿತಿಯನ್ನು ನನ್ನನ್ನು ಅದು ಬಾಧಿಸಿತ್ತು. ಅದು ಯಾರಲ್ಲಿ ಹೇಳೋಣ? ಮದುಮಗಳಲ್ವಾ, ಸ್ವರ ಏರಿ ಮಾತನಾಡಿಸಬಾರದು. ನಮ್ಮ ಕೆಲವು ಮನೆಯ ಕಟ್ಟುಪಾಡುಗಳೇ ಒಂದು ಹೆಣ್ಣಿಗೆ ನಿರ್ಬಂಧಿತವಾದಂಥ ವಿಚಾರಗಳಾಗ್ತದೆ. ಮದುವೆ ಹೆಣ್ಣು ಪ್ರಶ್ನಿಸಬಾರ್ದಪ್ಪ, ಪ್ರಶ್ನಿಸಿದರೆ ಅಪವಾದ, ಅದು ಅವಮಾನ. ಹೀಗೆಲ್ಲ ಮಾತಾಡುವ ಸಮಾಜದಲ್ಲಿ ಧ್ವನಿ ಏರಿಸಲಾಗದೆ, ನನ್ನ ಧ್ವನಿಯನ್ನು ಇನ್ನೊಬ್ಬರಿಗೆ ಹೇಳಲಿಕ್ಕಾಗದೆ ಚಡಪಡಿಸ್ತಾ ಇದೆ. ಬಹುಶಃ ನನ್ನ ತಂಗಿಯಂದ್ರಿಗೂ ಅದೇ ಸ್ಥಿತಿ ಇರಬಹುದೇ ಏನೋ. ಹಾಗೆ ಮನಕ್ಲೇಶದಿಂದ ಉತ್ತರ ಸಿಗದೇ ಇದ್ದಾಗ ಅಲ್ಲೊಬ್ಬನ ಪ್ರವೇಶವಾಯಿತು. ಎಲ್ಲಿ? ವಿಹಾರಕ್ಕೆ ಹೋದಲ್ಲಿ. ಬ್ರಹ್ಮದತ್ತ ಅಂತ ಅವನ ಹೆಸರು. ಸಾಲ್ವ ದೇಶದವನು. ಸಾಲ್ವ ಅಂತ ಪರೋಕ್ಷವಾಗಿ ಅವನನ್ನು ಬಹುಶಃ ಅಡ್ಡ ಹೆಸರಿನಿಂದ ಕರೀತಾ ಇರ್ಬೋದು. ದೂರದಿಂದ ನನ್ನನ್ನು ನೋಡಿದ, ನಾನು ನೋಡಿದೆ. ಎರಡು ಕಣ್ಣುಗಳು ಒಂದಾದವು, ಎರಡೂ ಮನಸ್ಸುಗಳು ಮಾತನಾಡಿದವು. ಹತ್ತಿರ ಹತ್ತಿರ ಸೇರಿಕೊಂಡೆವು. ಅಂತರದಲ್ಲಿ ನಾಳೆ ನನ್ನ ತಂದೆ ಯಾವ ಪರಾಕ್ರಮಶಾಲಿಗಳಿಗೆ ನನ್ನ
ತಂಗಿಯಂದ್ರನ್ನು ಕೊಡಲಿ, ಆ, ನಾನು ಮಾತ್ರ ನಿನ್ನನ್ನೇ ವಿವಾಹವಾಗುವುದು ಅಂತ ಹೇಳಿಬಿಟ್ಟೆ ಅಲ್ಲಿ ನಾನು. ಹೌದೇ? ಯಾವುದೇ ಪೂರ್ವ ಸಿದ್ಧತೆ ಇಲ್ಲದೆ ಆ, ಆ ಗಳಿಗೆಯಲ್ಲಿ ಬಂದಂಥ ಮಾತು ನನ್ನದು. ಹ್ಮ್, ಅವನು ಹಾಗೇ ಸ್ಪಂದಿಸಿದ. ಆ, ಆದರೆ ಅವನ ಒಳ್ಳೆತನವನ್ನು ನಾನು ಗಮನಿಸಿದ್ದು, ಹ್ಮ್, ಒಂದು ಗಂಡು ಒಂದು ಹೆಣ್ಣು ಸಿಕ್ಕಾಗ ಹ್ಮ್, ಒಂದು ಗಂಡು ಯಾವ ರೀತಿಯ ವರ್ತನೆಯನ್ನು ಮಾಡಬಹುದು, ಹ್ಮ್, ಯಾವ ರೀತಿಯ ತನ್ನ ವಿಕಾರಗಳಿಗೆ ಆಕಾರವನ್ನು ಕೊಡಬಹುದು, ಇದು ಯಾವುದನ್ನು ತೋರ್ಪಡಿಸದೆ ಸಜ್ಜನಿಕೆಯೇ ಮೂರ್ತಿವೆತ್ತು ನಿಂತಂತೆ. ಹ್ಮ್, ಆಗಲಿ, ಆಗ ನಡೆದ ನಾಳೆ ಅಲ್ವೋ ವಿವಾಹ ಅಲ್ವೋ, ನಾಳೆ ಸ್ವಯಂವರಕ್ಕೆ ಬಾ, ಆ, ಅಪ್ಪನ ಪಣ ಏನಿದೆಯೋ ಹ್ಮ್, ಆ ಪಣವನ್ನು ಈಡೇರಿಸಬೇಕಾದ್ದು ನಿನ್ನ ಕರ್ತವ್ಯ. ಹ್ಮ್, ಎಲ್ಲರನ್ನು ಸೋಲಿಸಿದವ ನನಗೆ ಧೈರ್ಯ ಇತ್ತು. ಯಾಕಂದ್ರೆ ಅವ ನಿಂತ ನಿಲುವು ಕೆಲವು ಸಲ ಕಣ್ಣಿಗೆ ಕಂಡದ್ದು ಸತ್ಯ ಅಲ್ಲ, ಗೊತ್ತಿದೆ ನನಗೆ. ಹ್ಮ್, ಆದರೆ ಇವ ಕಂಡಾಗ ಎಲ್ಲರನ್ನು ಸೋಲಿಸಿಯಾನು ಹೇಳುವಂಥ ಒಂದು ಭರವಸೆ ಇತ್ತು ನನಗೆ. ಆ, ಹಾಗೆ ಅರಮನೆಗೆ ಬಂದೆ. ಆ, ಅರಮನೆಗೆ ಬಂದ ಮೇಲಿನ ಮತ್ತಿನ ವಿದ್ಯಮಾನಗಳಿಗೆಲ್ಲ ತಾವು ಸಾಕ್ಷಿಗಳಾಗಿದ್ದೀರಿ. ಹಾ, ನಿಜವಾಗಿ ವನವಿಹಾರಕ್ಕೆ ಹೋದದ್ದು ಕಾಶಿ ದೇಶದ ಸಂಪರ್ಕ ನಮಗೆ ಕೊನೆ ಅಂತಲ್ಲ, ಈ ಅಪ್ಪನ ಈ ನಿಲುವಿಗೆ ಹೇಗೆ ಪ್ರತಿಭಟನೆಯನ್ನು ಸೂಚಿಸಬೇಕು ಅಂತ ಗೊತ್ತಾಗದ ಸ್ಥಿತಿಯಲ್ಲಿ ಹ್ಮ್, ಹೋದದ್ದು ನಾವು. ಆದದ್ದು ಬೇರೆಯಲ್ಲಿ ಆ, ಆಗಿ ಹೋದದ್ದು. ಈಗ ಎಷ್ಟೋ ಸಲ ಪ್ರೇಮ ಪ್ರಕರಣಗಳು, ಹ್ಮ್, ಅದಕ್ಕೆ ಒಂದಷ್ಟು ವೇದಿಕೆ ಸಜ್ಜಾಗಬೇಕಾಗ್ತದೆ. ಇಲ್ಲಿ ಯಾವುದೇ ವೇದಿಕೆ ಸಜ್ಜಾಗಲಿಲ್ಲ. ಹ್ಮ್, ಆ ಹೊತ್ತಿಗೆ ನನ್ನ ಮನಕ್ಲೇಶವನ್ನು, ಆತನ ಪ್ರೇಮ ಭಾವಗಳೇ ನನ್ನ ಮನಕ್ಲೇಶವನ್ನು ದೂರೀಕರಿಸುವುದಕ್ಕೆ ಸಹಾಯವಾಯಿತು ಎಂಬ ಕಾರಣವೋ ಏನೋ ಆ ಕ್ಷಣಕ್ಕೆ ಇಷ್ಟೆಲ್ಲ ನಡೆದು ಹೋಯಿತು. ಹ್ಮ್, ಅರಮನೆಗೆ ಬಂದೆ. ಬಂದಾಗಲೂ ಕೂಡ ನಮಗೆ ಮಾತಾಡುವುದಕ್ಕೆ ಅವಕಾಶ ಇಲ್ಲ. ಹ್ಮ್, ಯಾರಲ್ಲಿ ಮಾತಾಡೋಣ? ಅಮ್ಮನಲ್ಲಿ ಮಾತಾಡಿದರೆ ಅವಳ ಸ್ಪಂದನೆ ಇರಲಿಕ್ಕೆಲ್ಲ ಗೊತ್ತಿದೆ, ಅಮ್ಮನ ಸ್ವಭಾವ ಗೊತ್ತಿದೆ. ಹ್ಮ್, ಅಪ್ಪ ಸ್ವಯಂವರಕ್ಕೆ ಬೇಕಾದಂಥ ಸಿದ್ಧತೆಯಲ್ಲೇ ತೊಡಗಿದ್ರು, ಅವರಲ್ಲಿ ಸಮಯವೇ ಇಲ್ಲ ಅವರಿಗೆ. ಯಾರಲ್ಲಿ ಹೇಳೋಣ? ಒಂದು ರೀತಿಯ ಮೌನ ರೋದನ ಅಂತ ಇದೆಯಲ್ಲ, ಬಹುಶಃ ತಂಗಿಯಂದ್ರಿಗೆ ಹಾಗೆ ಆಗಿದೆ ಇಲ್ಲವೋ ಅಂತ ಗೊತ್ತಿಲ್ಲ. ನನಗಂತೂ ಉತ್ತರ ಸಿಕ್ಕದ ಪ್ರಶ್ನೆಗಳಾಗಿ ಹೋದವು. ಯಾವುದೇ ನಾಳೆ ಮದುವೆಯಾಗುವಂಥ ಹೆಣ್ಣು ಮುನ್ನಾ ದಿನ ಎಷ್ಟು ಸಂಭ್ರಮ ಪಡಬೇಕಾಗಿತ್ತೋ, ಎಷ್ಟು ಸಂತೋಷ ಪಡಬೇಕಾಗಿತ್ತೋ, ಆ ಸಂತೋಷವನ್ನು ನಾನು ಅನುಭವಿಸಲಿಲ್ಲ. ಯಾಕಂದರೆ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ನನಗೆ. ಯಾವನೋ ಪರಾಕ್ರಮಶಾಲಿನಲ್ಲಿ ಎಲ್ಲರನ್ನು ಗೆಲ್ಲುತ್ತಾನೆ, ಅವನನ್ನು ವಿವಾಹವಾಗುವುದು ಇದು ಎಂಥ ಅಸಂಭವ ಅಂತ. ಅಲ್ಲಿಗೆ ಭೀಷ್ಮರ ನಿಮ್ಮ ಪ್ರವೇಶವಾಯಿತು, ಯುದ್ಧವಾಯಿತು, ಸಾಲ್ವಾದಿಪ ಸೋತ, ನೀವು ನಮ್ಮನ್ನು ಕರ್ಕೊಂಡು ಬಂದು, ಇದು ಮತ್ತೇನೆ ಇತಿಹಾಸಗಳು. ಆದದ್ದಷ್ಟು ನಾನು ಹೇಳಿದಲ್ಲ, ನನ್ನ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಮಾತ್ರ ಅಲ್ಲ, ಸಾಲ್ವನ ಪ್ರತಿಬಿಂಬವೂ ನನಗೆ ಕಾಣ್ತಾ ಇದೆ ಅಂತ ತೊಡಗಿದ್ದ ಅಲ್ಲಿಂದ ನಾನು. ನಿಮ್ಮ ಜೀವನದಲ್ಲಿ ನಿಮ್ಮ ವೈಯಕ್ತಿಕವಾದಂಥ ಅಮ್ಮನಿಗೆ ಕೊಟ್ಟಂಥ ಮಾತು ಏನಿದೆ ಅದು ನಿಮ್ಮ ಜೀವನದ ಬದ್ಧತೆ ಮತ್ತು ನಿಲುವು, ಅದು ಸಾರ್ವತ್ರಿಕವಾದಂಥ ಸತ್ಯ ಅದು. ಆದರೆ ನನ್ನ ಬದುಕಿನಲ್ಲಿ ಇದು ಸತ್ಯ. ಹಾಗಾಗಿ ಆಚಾರ್ಯರೇ, ಇಷ್ಟೆಲ್ಲ ಆದ ಮೇಲೆ ಇನ್ನು ನಾನು ಮುಚ್ಚುವುದಕ್ಕೇನಿದೆ, ಮರೆ ಮಾಡುವುದಕ್ಕೆ ಏನಿದೆ? ಹಾಗಾದರೆ ಒಂದು ಮನಸ್ಸಿನಲ್ಲಿ ನೀನೊಂದು ನಿರ್ಣಯ ಮಾಡಿಕೊಂಡಿದ್ದಿ ಅಂತೇಳಿ ಆಯ್ತು. ಹೌದು, ಅದೇನು ಕೇಳೋಣ. ಆದರೆ ನೀವು ಬಂದಾಗ ನಿಮ್ಮ ಧೀ ಶಕ್ತಿಯನ್ನೆಲ್ಲ ನೋಡಿದಾಗ ಒಮ್ಮೆಗೆ ನಾವು ಭಯಭೀತರಾಗಿ ಏನನ್ನೂ ಮಾತನಾಡುವುದಕ್ಕೆ ಅವಕಾಶ ಇಲ್ಲದೆ ನಿಮ್ಮ ರಥವನ್ನೇರಿದ್ದು. ಅಲ್ಲ, ಆಕ್ಷೇಪ ಅಲ್ಲ. ಈಗ ಸಾಲ್ವ ಅಂತೇಳಿ ನೀನು ಹೇಳುದು ಅವನನ್ನೇ ಅಲ್ವ? ಅವನನ್ನೇ, ಬ್ರಹ್ಮದತ್ತನನ್ನೇ. ಸ್ವಯಂವರ ಮಂಟಪದಲ್ಲಿ ನನ್ನ ಕೈಯಿಂದ ಪೆಟ್ಟು ತಿಂದು ಓಡಿದವ. ಹೌದಪ್ಪ, ಅವನೇ ಸಾಲ್ವ. ಹೌದು, ಅವನೇ ಸಾಲ್ವ. ಅವನು ಇನ್ನೂ ಹಾಗೇ ಇದ್ದಾನು? ಇದ್ದಾನು, ಖಂಡಿತ ಇದ್ದಾನು. ಅಷ್ಟು ನಂಬಿಕೆ ನಿನಗುಂಟು? ಅಯ್ಯೋ, ನಂಬಿಕೆ ಉಂಟು. ಏನುಂಟು ಪರಮಧಾರ್ಮಿಕ ಕೇಳಬಹುದಾ? ಸತ್ಯಸಂಧ ಗುರುಕುಲದಿ ಪರಮಧಾರ್ಮಿಕ ಸತ್ಯಸಂಧ ಗುರುಕುಲದಿ ಕರುಣಿನಿ ಜನಿಸಿಪ್ಪೆ ನೀತಿ ಸದ್ಗುಣದಿ ಅರಿತಿರುವೆ ಷಟ್ಶಾಸ್ತ್ರವನ ಪಾರಂಗತದಿ
ಆಚಾರ್ಯರೇ, ರಾಜಕುಮಾರ. ಕಾಶಿ ದೇಶದಿಂದ ತೊಡಗಿ ಹ್ಮ್. ಹಸ್ತಿನೆಯನ್ನು ಸೇರುವವರೆಗೆ ನಾವು ಮೂಕರಾಗಿಯೇ ಇದ್ದದ್ದು. ಆ, ನೀವು ಆಕ್ಷೇಪ ಅಲ್ಲ ಇದು. ಹ್ಮ್. ನೀವಾಗಿ ನಮ್ಮಲ್ಲಿ ಒಂದು ಮಾತು ಆಡುತ್ತಿದ್ದರೆ ನಾನು ಹೇಳಿಬಿಡ್ತೇನೋ ಏನೋ ಗೊತ್ತಿಲ್ಲ. ಆ, ಆದರೆ ಆ ಹೊತ್ತಲ್ಲಿ ಆದಂಥ ಗೊಂದಲಗಳಿದೆಯಲ್ಲ, ಹ್ಮ್. ಏರಿದೆವು ರಥವನ್ನು. ಓ, ಇದು ನಮ್ಮ ಭವಿತವ್ಯದ ರಥ ಅಂತ ಗ್ರಹಿಸಿಕೊಂಡು ಹ್ಮ್. ಭವಿಷ್ಯದ ಬಾಳನ್ನು ಗ್ರಹಿಸುತ್ತಾ ಬಂದು ಇಷ್ಟೆಲ್ಲ ವಿದ್ಯಮಾನಗಳಾಗಿ ಹೋಯಿತು. ಆ, ಆದರೆ ಯೋಚಿಸಿ, ಆ ಸಾಲೋನನ್ನು ನಾನು ಬಯಸಿದವಳು, ಆ, ಆತನೂ ನನ್ನನ್ನು ಬಯಸಿದ್ದಾನೆ. ಹ್ಮ್. ಅವನ ಪರಾಕ್ರಮಕ್ಕೆ ಸೋತು ಹೋದವಳು ನಾನು. ಹ್ಮ್. ಅಲ್ಲಿದ್ದ ರಾಜರನ್ನೆಲ್ಲ ಗೆಲ್ಲಿದಾಗ ಏನು ಸಂಭ್ರಮ ಪಟ್ಟಿದ್ದೆ ನಾನು, ಏನು ಸಂಭ್ರಮ ಪಟ್ಟಿದ್ದೆ. ಆ, ನನ್ನ ಸಾಲ್ವ ಎಲ್ಲರನ್ನು ಸೋಲಿಸಿದ್ದಾನೆ. ಎಲ್ಲರ ನೆಲದಲ್ಲಿ ವಿಲವಿಲ ಒದ್ದಾಡುವಾಗ ನನಗೆ ಅವರು ಒದ್ದಾಡುವುದರಲ್ಲಿ ಯಾವುದೇ ಕರುಣೆ ಬರಲಿಲ್ಲ. ಆ, ನನ್ನ ಸಾಲ್ವ ಎಲ್ಲರನ್ನು ಗೆದ್ದಿದ್ದಾನೆ ಅಂತ. ಹ್ಮ್. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಾವು ಹಾರ ವಿನಿಮಯ ಮಾಡಿಕೊಳ್ಳುವುದು ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ದೆವು. ಆ, ಬಹುಶಃ ಅಪ್ಪ ಎಲ್ಲ ಸಿದ್ಧರಾಗಿದ್ದೋ ಏನು, ಯಾಕಂದ್ರೆ ಎಲ್ಲರನ್ನು ಗೆಲ್ದಾಯ್ತಲ್ಲ. ಆ, ಎಲ್ಲರನ್ನು ಗೆಲ್ಲಿದಾದ ಮೇಲೆ ನಾವು ಮೂವರು ಅವರ ವಶವರ್ತಿಗಳಾಗಬೇಕು. ಹ್ಮ್. ಒಂದು ವೇಳೆ ತಂಗಿಯಂದ್ರು ಒಪ್ಪದ್ರು ಕೂಡ ನಾನು ಸಿದ್ಧಳಿದ್ದೆ. ಹ್ಮ್. ಆಗ ನಿಮ್ಮ ಪ್ರವೇಶವಾಯಿತು, ಅಲ್ಲಿಗೆ ಎಲ್ಲವೂ ಮುಗಿಯಿತು. ಆ, ಆದರೆ ಈಗ ಏನು? ನನ್ನ ಬದುಕಿನ ಪ್ರತಿಬಿಂಬ ಅಂತ ಹೇಳಿದೆ ಅಲ್ಲ, ಹೌದು. ಈ ಬಿಂಬ ಇಲ್ಲಿದ್ರೆ ಪ್ರತಿಬಿಂಬ ಅಲ್ಲಿ ಉಂಟು. ಈಗ ಇನ್ನೂ ಅಲ್ಲೇ ಉಂಟು. ಸಾಲ್ವ ದೇಶದಲ್ಲೇ ಉಂಟು. ಆ, ಆ ಪ್ರತಿಬಿಂಬ ನಿತ್ಯ ಅದಕ್ಕಾದಂಥ ಧೂಳನ್ನು ಮಸುಕನ್ನು ಒರೆಸುತ್ತಾ ಇದೆ. ಹ್ಮ್. ನನಗಾಗಿ ಯಾವಾಗ ಸಾಲೋನನ್ನು ನೋಡಲಿಲ್ಲ, ಹ್ಮ್. ಯಾವಾಗ ಅವನಲ್ಲಿ ಮಾತಾಡಲಿಲ್ಲ. ಹ್ಮ್. ಬಿಂಬ ಮತ್ತು ಪ್ರತಿಬಿಂಬ ಒಂದಾಗಬೇಕೋ ಬೇಡವೋ? ಆ, ಬರೇ ಬಿಂಬ ಬೇರೆ ಪ್ರತಿಬಿಂಬ ಬೇರೆ ಇದ್ರೆ ಏನು ಪ್ರಯೋಜನ? ಹ್ಮ್. ಪ್ರತಿಬಿಂಬಕ್ಕೆ ಬಿಂಬದ ಸಾನ್ನಿಧ್ಯ ಇಲ್ಲವಲ್ಲ. ಹ್ಮ್. ಹಾಗಾಗಿ ಆಚಾರ್ಯರೇ, ಏನು? ಆ ಸಾಲ್ವನಲ್ಲಿ ಮಾತಾಡಬೇಕು, ಸಾಲ್ವನ ಜೊತೆಯಲ್ಲಿ ಸೌಭದೇಶಕ್ಕೆ ಹೋಗಬೇಕು, ಆತನನ್ನು ವರಿಸಬೇಕು ಅಂತ ಮನಸ್ಸು ಹಪಹಪಿಸ್ತಾ ಇದೆ. ಆಹಾ. ಅಪ್ಪನಿಗೆ ಮದುವೆ ಮಾಡಿದಂಥ ಮಹಿಮಾನ್ವಿತರ ನೀವು. ಹ್ಮ್. ಓರ್ವ ಸಾಮಾನ್ಯ ಹೆಣ್ಣಿನ ಮದುವೆಗೆ ತಮ್ಮ ಸ್ಪಂದನ ಇರಲಾರದೆ. ಕಾಶಿ ದೇಶ ಇರ್ಬೋದು, ನಿಮ್ಮ ಪಾಲಿಗೆ ನಾನು ಸಾಮಾನ್ಯ ಹೆಣ್ಣು. ಹ್ಮ್. ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ ಹ್ಮ್. ಇರುವುದಕ್ಕೆ ಸಾಧ್ಯವೇ? ಒಂದು ವೇಳೆ ನೀವು ಬಲವಂತದಿಂದ ಬಲವಂತದಿಂದ ಇಲ್ಲಿ ನಮ್ಮನ್ನು ವಿವಾಹ ಮಾಡಿಕೊಟ್ರೆ ಎಂದು ಇಟ್ಟುಕೊಳ್ಳೋಣ, ಹ್ಮ್. ಆ ಬದುಕು ಹೇಗಿರ್ಬೋದು? ಹ್ಮ್. ಒಲ್ಲದ ಮನಸ್ಸಿನಿಂದ ನಾನು ವಿವಾಹವಾಗಬೇಕು, ಆಗ ದಾಂಪತ್ಯ ಸರಿಯಾದೀತೆ? ಹೀಗೆಲ್ಲ ವಿಚಾರಗಳು ಬಂದಾಗ ಆ, ದೇಹ ಅಲ್ಲಿದೆ, ಮನಸ್ಸು ಇಲ್ಲಿದೆ. ಹ್ಮ್. ದೇಹ ಮತ್ತು ಮನಸ್ಸನ್ನು ಒಗ್ಗೂಡಿಸುವಂಥ ಒಂದು ಮಹಾನ್ ಕಾರ್ಯವನ್ನು ತಾವು ಮಾಡಿದರೆ ಉಪಕಾರವಿತ್ತು. ಇದು ನಿನ್ನ ಅಂತರಾಳದ ಮಾತು. ಹೌದು. ಓ, ಎಂದ ನುಡಿ